ಈ ಒಂದು ಕಾರ್ಯಕ್ರಮಕ್ಕೆ ಗಿರೀಶ್ ವಾಲೇಕರ್ ಸಹಾಯಕ ನಿರ್ದೇಶಕರು ತಾಲೂಕು ಪಂಚಾಯತಿ ಹಿರಿಯರು ಅವರಿಗೆ ಅದೇ ರೀತಿಯಾಗಿ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರಾದಂತ ಗಿರೀಶ್ ಚಿರಂಜೀವಿ ದೊಡ್ಡಮನೆ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಅವರು ಸಹ ಸ್ವಾಗತ ಮಾಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಮತ್ತು ಸುತ್ತಕೋಟಿ ಇವರು ಟಿಡಿಒ ಸಾಹೇಬರು ರೇಣುಕಾ ಆರಾಧ್ಯ ಮಠ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಗುಡ್ಡಪ್ಪ ಸಿ ಅಜ್ಜರ್ ತಾಲೂಕು ಪಂಚಾಯತಿ ಹಿರೇಕೆರೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಈ ಶಾಲೆಯ ಪರವಾಗಿ ಎಸ್ಟಿಎಂಸಿ ಅಧ್ಯಕ್ಷರ ಪರವಾಗಿ ಸ್ವಾಗತ. ಅದೇ ರೀತಿಯಾಗಿ ಮಂಜುನಾಥ್ ಗುಡ್ಡಪ್ಪ ಸಿ ಅಜ್ಜರ್ ತಾಲೂಕು ಪಂಚಾಯತ್ ಹಿರೇಕೆರೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ಎಸ್ಟಿಎಂಸಿ ಅಧ್ಯಕ್ಷರ ಸದಸ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಂಜುನಾಥ್ ಪರಿಕೇರಿ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ರವೀಂದ್ರ ಕೆಳಗಿನಮನಿ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಶಾಲೆಯ ಪರವಾಗಿ ಗುರುವೃಂದದ ಪರವಾಗಿ ಎಸ್ಟಿಎಂಸಿ ಅಧ್ಯಕ್ಷರ ಸದಸ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂತ ಶಿವಾನಂದಪ್ಪ ಚಿಗರೇರಿ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಾಂತೇಶ್ ಮಡಿವಾಳ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಎಸ್ಟಿಎಂಸಿ ಅಧ್ಯಕ್ಷರ ಸದಸ್ಯರ ಪರವಾಗಿ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಊರಿನ ರಾಕೇಶ್ ಮಾವಿನತೋಪ್ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಎಸ್ಟಿಎಂಸಿ ಅಧ್ಯಕ್ಷರ ಸದಸ್ಯರ ಪರವಾಗಿ ಊರ ನಾಗರಿಕರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಗುರುವೃಂದರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಅದೇ ರೀತಿಯಾಗಿ ಶಿವರಾಜ್ ಪಟ್ಟಳ್ಳಿ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಮಕ್ಕಳ ಪರವಾಗಿ ಎಸ್ಟಿಎಂಸಿ ಅಧ್ಯಕ್ಷರ ಸದಸ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಎಸ್ಟಿಎಂಸಿ ಸದಸ್ಯರಾದಂತ ಕರಬಸಪ್ಪ ಮಾವಿನತೋಪ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಾಜಿ ಉಪಾಧ್ಯಕ್ಷರಾದಂತ ಆಶಾ ಮಳೆಕೋಟ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಮಕ್ಕಳ ಪರವಾಗಿ ಗುರುವೃಂದರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಎಸ್ಟಿಎಂಸಿ ಸದಸ್ಯರಾದ ಶ್ರೀಮತಿ ರೇಖಾ ಪಟ್ರಳ್ಳಿ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಚಂಪಾ ನಾಗಪ್ಪನವರು ಇವರು ಸಹ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಗುರು ಮಾತೆಯರಾದಂತಹ ವಿನೋದ ಹಿರೇಮಠ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಅದೇ ರೀತಿಯಾಗಿ ಮಾಜಿ ಎಸ್ಟಿಎಂಸಿ ಸದಸ್ಯರಾದಂತ ಹನುಮಂತಪ್ಪ ಸನ್ಮನಿ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೂ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಅತಿಥಿ ಶಿಕ್ಷಕರಾದಂತ ಸಂಜೀವ್ ಮಳೆಗೌಡ್ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಅಡಿಗೆ ಸಿಬ್ಬಂದಿಗಳಿಗೂ ಮತ್ತು ನನ್ನ ಪ್ರೀತಿಯ ಪುಟಾಣಿ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೊಡ್ತೇನೆ. ಸ್ವಾಗತ ಸುಸ್ವಾಗತ. ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಶಾಲೆಯ ಪ್ರಧಾನ ಗುರುಗಳಾದಂತಹ ಎಸ್.ಟಿ. ಭಜಂತ್ರಿ ಗುರುಗಳಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಎಸ್ಟಿಎಂಸಿ ವತಿಯಿಂದ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿರ್ತಕ್ಕಂಥ ಊರಿನ ಗ್ರಾಮಸ್ಥರಾದಂತಹ ಮಂಜುನಾಥ್ ಮಳೆಕೋಟ್ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುತ್ತಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಈಗ ಪ್ರಾಸ್ತಾವಿಕ ನುಡಿಗಳು ಮಂಜುನಾಥ್ ಪರಿಕೇರಿ ಸರ್ ಇವರಿಂದ.
ಇದು ಪಾಲಕರ ಮತ್ತು ಪೋಷಕರ ಸಭೆಯ ಪರವಾಗಿ ಇರ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲು ನಮ್ಮ ದೀಪಹಳ್ಳಿ ಗ್ರಾಮದ ಆದಂತಹ ಶ್ರೀ ಕಲ್ಲೇಶ್ವರ ಸ್ವಾಮಿ ಹಾಗೂ ಕರೇಮದೇವಿಯವರ ಪಾದಾರವಿಂದಕ್ಕೆ ಕೊಡಮಟ್ಟು. ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಗಿರೀಶ್ ಸರ್ ಅವರಿಗೆ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಮುಖ್ಯಸ್ಥರಾದ ಗುಡ್ಡಪ್ಪ ಅಧ್ಯಕ್ಷರು ಹಾಗೂ ನನ್ನ ಸಹಪಾಠಿಗಳಾದಂಥ ಎಲ್ಲ ಸಹಮಿತ್ರರಿಗೂ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ನಮ್ಮ ಶಾಲಾ ಗುರುಗಳು ಮತ್ತು ಗುರುಮಾತೆಯರು ಎಲ್ಲರಿಗೂ ಹಾಗೂ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಈ ವೇದಿಕೆಯ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸಿ ನಾನೊಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸರ್ಕಾರದ ಒಂದು ಆದೇಶ ಏನು ಕೊಟ್ಟಿದೆ, ಇಲ್ಲಿ ನೀವು ಆವಾಗಲೇ ಹೇಳಿದ್ದೀವಿ, ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ, ಜಿಲ್ಲಾ ಪಂಚಾಯತ್ ಹಾವೇರಿ, ತಾಲೂಕು ಪಂಚಾಯತ್ ಹಿರೇಕೆರೂರು, ಗ್ರಾಮ ಪಂಚಾಯತಿ ಸುತ್ತಕೋಟಿ ಹಾಗೂ ಸ್ಥಳೀಯ ಗ್ರಾಮ ದಿವಿಗೆರೆ, ಈ ಎಲ್ಲರೂ ಸಂಯುಕ್ತ ಆಸ್ತಿ. ಅಂದರೆ ಸ್ಥಳೀಯ ಗ್ರಾಮ ಯಾಕೆ ತಗೋಬೇಕಪ್ಪ ಅಂದರೆ ನಮಗೆ ಸಂಬಂಧಪಟ್ಟ ಈ ಶಾಲೆಯ ಒಂದು ಸಹಕಾರವನ್ನು ಕೋರಿ ಶಾಲೆಗೆ ಬೇಕಾದಂಥ ಒಂದು ಸಪೋರ್ಟನ್ನು ಮಾಡ್ತಕ್ಕಂಥ STMC ಅವರು, ಪಂಚಾಯತಿ ಸದಸ್ಯರುಗಳು ಹಾಗೂ ಊರಿನ ಗಣ್ಯರು ನನ್ನ ಮತ್ತು ನಮ್ಮ ತಾಯಂದಿರು ಎಲ್ಲರೂ ಕೂಡ ನೀವು ಒಂದು ಶಾಲೆಯ ಏಳಿಗೆಗಾಗಿ ಇದುವರೆಗೆ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಗಿರೀಶ್ ಅವರು ಮತ್ತು ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಚರ್ಚೆ ಮಾಡ್ತಾಯಿದ್ರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು. ಹಾಗೆಯೇ ನಮ್ಮ ಇವರು ಬೆಳಕೂರು ಮಾಜಿ STMC ಸದಸ್ಯರು, ಅವರು ಈಗ 5-6 ವರ್ಷಗಳಿಂದ, ಅವ್ರ ಮಗಳು 7ನೇ ಕ್ಲಾಸ್ವರೆಗೂ ಇಲ್ಲೇ ಓದ್ತಾ ಇದ್ದಾರೆ. 5-6 ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಿದ್ವಿ. ಆ ಗುಂಡಿಯನ್ನು ಏನಾದರೂ ಮಾಡಿ ಊರಿನ ಜನರ ಸಹಕಾರದಿಂದ ಮುಚ್ಚಿ ಅದೇ ಒಂದು ಆಟದ ಮೈದಾನ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಡುಹಿಡಬೇಕು ಅನ್ನೋದು ಎಲ್ಲರ ಒಂದು ಉದ್ದೇಶ ಆಗಿದೆ. ಆ ಉದ್ದೇಶನ ಈಡೇರಿಸಬೇಕಾದ್ರೆ ಊರಿನ ಜನರೆಲ್ಲರೂ ಸಹಕಾರ ಕೊಡಬೇಕು. ನಾವು ಬರೀ ಶಿಕ್ಷಕರು, ಆ ಶಾಲೆ ಶಿಕ್ಷಕರು 10 ಗಂಟೆಯಿಂದ 5 ಗಂಟೆವರೆಗೂ ಅಷ್ಟೇ, ಉಳಿದಂತೆ ಪಾಲಕರೇ ಆ ಮಕ್ಕಳಿಗೆ ಗುರುಗಳು, ಗುರುಮಾತೆಗಳು. ಈಗ ಇರಬೇಕಾದ್ರೆ ಇಲ್ಲಿ ಪ್ರತಿ ವರ್ಷ ಆ ಮಕ್ಕಳಿಗೆ ಏನು ಸಿಗುತ್ತೆ, ಯಾಕೆ ಈ ಕಾರ್ಯಕ್ರಮ ಇಟ್ಕೊಂಡು ಶಿಕ್ಷಣ ಇಲಾಖೆಗೆ ಸಾಮಾಜಿಕ ಪರಿಶೋಧನೆ ಅಂದರೆ ಹೊಸದು, ಪಂಚಾಯತ್ ರಾಜ್ ಇಲಾಖೆಗೆ ಗೊತ್ತು. ಆದರೆ ಶಿಕ್ಷಣ ಇಲಾಖೆಗೆ ನೀವು ಇಲ್ಲಿವರೆಗೂ ಆಡಿಟನ್ನು ಮಾಡಿಸಿದ್ದೀರಾ, ಸಮೀಕ್ಷೆ ಆಗಿದ್ದಾವೆ, BO ಆಫೀಸಿಗೆ ತಗೊಂಡೋಗಿ ಚೆಕ್ ಮಾಡ್ತೀರಾ, ಆಡಿಟ್ ಎಲ್ಲ ಆಗ್ತದೆ. ಆದ್ರೂ ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ, ಲಾಟ್ ಆಫ್ ಡಿಫ್ರೆಂಟ್. ಯಾಕೆಂದರೆ ಇದು ಬರೀ 4 ಗೋಡೆ ಮಧ್ಯೆ ನಡೆಯೋದಲ್ಲ. ಇದು ಪಾಲಕರ ಸಭೆ ಮೀಟಿಂಗು, ಪಾಲಕರ ಮನೆಗಳಿಗೂ ಭೇಟಿ ಕೊಟ್ಟಿದೆ. ಆ ಪಾಲಕರಿಂದ ಕೇಳ್ಕೊಂಡು ಇಲ್ಲಿ ಏನಾಗುತ್ತೆ, ನಮ್ಮ ಶಾಲೆ ವ್ಯವಸ್ಥೆ ಹೇಗಿದೆ, ಮಕ್ಕಳಿಗೆ ಸರಿಯಾಗಿ ಉಪಹಾರ ಕೊಡ್ತಾ ಇದ್ದಾರೆ, ಪೋಷಕಾಂಶದ ಆಹಾರ ಸಿಗ್ತಾ ಇದೆ, ಆಮೇಲೆ ಮೊಟ್ಟೆ ತಿಂತಕ್ಕಂಥ ಮಕ್ಕಳು ಮೊಟ್ಟೆ ತಿಂತಾರ, ಆಮೇಲೆ ಈಗ ಇದು ಮೊಟ್ಟೆ ತಿಂದೇ ಇರ್ತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣು ಅಥವಾ ಶೇಂಗಾ ಚಕ್ಕೆ ಇವೆಲ್ಲವೂ ಕೊಡ್ತಾರ ಇಲ್ಲ ಅನ್ನೋದನ್ನು ಕೂಡ ನೀವು ನೋಡ್ತಿರೋ ಬಿಡ್ತಿರೋ ನಾವು ಸಾಮಾಜಿಕ ಪರಿಶೋಧನೆಯಲ್ಲಿ ಅದಕ್ಕೆ ಏನಂತೀವಿ ಅಂದರೆ ಸಾರ್ವಜನಿಕರೊಟ್ಟಿಗೆ ವಿಚಕ್ಷಣೆ. ಈ ಸಾಮಾಜಿಕ ಪರಿಶೋಧನೆ ಬರೀ 4 ಗೋಡೆ ಮಧ್ಯೆ ಅಲ್ಲ, ಸಾರ್ವಜನಿಕರೊಟ್ಟಿಗೆ ಕೂಡ ವಿಚಕ್ಷಣೆ ಮಾಡ್ತಕ್ಕಂಥದ್ದು. ಇಂಥ ಒಂದು ಪರಿಶೋಧನೆ ಶಿಕ್ಷಣ ಇಲಾಖೆಗೆ ಇದು ಮೊಟ್ಟ ಮೊದಲ ಬಾರಿಗೆ ಬಂದಿರೋದು ಕೂಡ ಅವರಿಗೆ ಕನ್ಫ್ಯೂಸ್ ಆಗಬೇಕು. ಯಾರಿಗೆ? ಗುರುಗಳಿಗೆ, ಶಿಕ್ಷಣ ಇಲಾಖೆಯವರು. ಏನಪ್ಪ ಇವರು ಶಾಲೆಯಲ್ಲಿ 2022-23ರಲ್ಲಿ ಬಂದಂಥ ಸಮಗ್ರ ಕರ್ನಾಟಕದ ಒಂದು ಅನುದಾನ ಏನು ಬಂದಿತ್ತು, ಆ ಅನುದಾನದಲ್ಲಿ ಬಂದ ಅನುದಾನದಿಂದ ನಾವೇನು ಪಡ್ಕೊಂಡ್ವಿ, ಆ ಅನುದಾನಕ್ಕೆ ಎಷ್ಟು ರೀತಿ ಯಾವ ರೀತಿ ಖರ್ಚು ಮಾಡಿದ್ದೀವಿ, ಅದಕ್ಕೆ ಬಿಲ್ ಇದ್ದಾವೆ, ವೋಚರ್ ಇದ್ದಾವೆ, ಎಲ್ಲ ಆಯಿತು. ಮತ್ತೆ ನೀವು ಊರಾಗ ಹೋಗ್ತಾರೆ, ಮನೆ ಮನೆಗೆ ಹೋಗ್ಬೇಕು. ಅದ್ರ ಜೊತೆಗೆ ಮಿಡ್ ಡೇ ಮೀಲ್ಸ್, ಮಧ್ಯಾಹ್ನದ ಉಪಹಾರದಲ್ಲಿ ಏನೇನು ಕೊಡ್ತಾರೆ, ಆಹಾರ ಎಷ್ಟು ಕೊಡ್ತಾರೆ, ಮಕ್ಕಳಿಗೆ ಸರಿಯಾಗಿ ಸಿಗುತ್ತಾ ಇಲ್ಲ, ಅದನ್ನು ಕೂಡ ಈ ಶಾಲೆ ಕೊಟ್ಟಿದ್ದಾರೆ. ಇದು ಅದೃಷ್ಟ ಅನ್ಬೋದು.
ಎರಡೂ ಯೋಜನೆ ಒಂದು ಪರಿಶೋಧನೆ ಮಾಡಬೇಕು. ನೀವಿಲ್ಲ ಅಂದರೆ ಮಿಡ್ ಡೇ ಮೀಲ್ಸ್ ಏನಾಗಿದೆ, ಇಷ್ಟು ತರಕಾರಿ ಬಂದಿತ್ತು, ಇಷ್ಟು ಆಯ್ತು, ಇಷ್ಟು ಖರ್ಚು ಮಾಡಿದ್ರು ಆಯಿತು ಅಂತೇಳಿ ಸಹಾಯಕ ನಿರ್ದೇಶಕರಿಗೆ ಒಂದು ಮಾಹಿತಿ ಕೊಟ್ಬಿಟ್ರೆ ನಿಮ್ಮದು ಮುಗಿದೋಗೋದು. ಆದರೆ ಇಲ್ಲಿ ಆಗಲ್ಲ. ಮಕ್ಕಳನ್ನು ಕೇಳ್ತೀವಿ, ಸರಿಯಾಗಿ ಆಹಾರ ಸಿಗುತ್ತಾ, ಮಕ್ಕಳನ್ನು ನೋಡ್ತೀವಿ, ಊಟ ಮಾಡ್ತಿದ್ದಾರ, ಹೊರಗಡೆ ಹೇಗೆ ನಡೀತಾ ಇದೆ, ಪಾಲಕರು ಏನು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಊರೆಲ್ಲ ಮನೆಯಲ್ಲೇ ನಡೆಯಲಿಲ್ಲೇನು ನಮ್ಮ ಮಕ್ಕಳಿಗೆ ಕೊಡೋಕ್ಕೆ. ಇದಕ್ಕೆ ಒಂದು ಯಾಕೆ ಇದು ಬಿಸಿ ಊಟ ಬಂತು ಅನ್ನೋದಕ್ಕೊಂದು ಉದಾಹರಣೆಯನ್ನು ಕೊಟ್ಟು ನೀವು ಮುಂದೆ ಮಾತಾಡ್ತೀವಿ. ಇವರು ಕೇರಳದ ಮಾಜಿ ಮುಖ್ಯಮಂತ್ರಿಗಳು ದಾರಿಯಲ್ಲಿ ಹೋಗುವಾಗ ಒಂದು ಮಗು ರೈಲ್ವೆ ಹಳಿ ಹತ್ತಿರ ಒಂದು ಹಸುಗಳನ್ನು ಕಾಯ್ತಾ ಇತ್ತು. ಆ ಮಗುಗೆ ಹೋಗಿ ಅವರು ಡೈರೆಕ್ಟಾಗಿ ಕೇಳಿದ್ದಾರೆ ಮುಖ್ಯಮಂತ್ರಿಗಳು, ಏನಂತ, ಯಾಕೆ ಮಗು ಶಾಲೆಗೆ ಹೋಗಲ್ವ ನೀನು, ಈ ಹಸುಗಳು ಕಾಯ್ತಾ ಇದೆಯಲ್ಲ ಅಂದರೆ ಆ ಮಗು ಹೇಳ್ತಂತೆ, ಸರ್ ಪಾರು ಗೊತ್ತಿಲ್ಲ ಅವನಿಗೆ, ನೋಡ್ರಿ ನೀವು ಶಾಲೆಗೆ ಹೋಗುವಂತೀರಿ, ನಮಗೆ ಊಟ ಕೊಡ್ತಾರೆ ಶಾಲೆಗೆ, ಈ ಹಸುಗಳು ಕಾಯ್ತಾ ಬಂದರೆ ನಮ್ಮ ಮನೆಗೆ ತಂದೆ ತಾಯಿಗಳು ಊಟ ಹಾಕ್ತಾರೆ ಅಂತ ಆ ಮಗು ಹೇಳಿದ್ದಕ್ಕೆ ಅದು ಒಂದೇ ಒಂದು ಮಾತಿನ ಉದಾಹರಣೆ ತಗೊಂಡು ಆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡಿದ್ವಿ. ಅದನ್ನು ನೋಡ್ಕೊಂಡು ಎಲ್ಲ ಕಡೆಗೂ ಮಿಡ್ ಡೇ ಮೀಲ್ಸ್ ಮಧ್ಯಾಹ್ನದ ಬಿಸಿ ಊಟ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಕರ್ನಾಟಕದಲ್ಲಿ 2002ರಿಂದ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಮಾಡಿದ್ವಿ. ಆವಾಗ ಕರ್ನಾಟಕದಲ್ಲಿ SM ಕೃಷ್ಣ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ಬೇರೆ ಕಡೆಗೆ ಆಗಿದ್ದು ಗೊತ್ತಿಲ್ಲ, ಇವರೇ ಮಾಡಿದ್ರೆ ನಂಗಾಯ್ತು. ನಮಗೆ ಅವಾಗ ಗೊತ್ತಾಯ್ತು ಬೇರೆ ಕಡೆಗೆ ಎಲ್ಲ ರಾಜ್ಯಗಳಲ್ಲೂ ಇದನ್ನ ಮಾಡಬೇಕು, ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡಬೇಕು. ನೀವು ನಂಬ್ತೀರೋ ಬಿಡ್ತೀರೋ, ನಾನು ನಿಮ್ಮ ಹಾಗೆ ಓದುತ್ತಿರ್ಬೇಕಾದ್ರೆ ಮಧ್ಯಾಹ್ನ ಊಟ ಇಲ್ಲ. ಆ ಗೋಧಿ ನುಚ್ಚಿನ ಉಪ್ಪಿಟ್ಟು ಕೊಡ್ತಿದ್ರು, ನಾವು ಶಾಲೆ ಆ ಉಪ್ಪಿಟ್ಟಿನ ಸಲುವಾಗಿ ಆದ್ರೂ ಶಾಲೆ ಬಿಟ್ಟು ಹೋಗ್ತಿದ್ದಿಲ್ಲ. ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲಿ ಸಿಗಂಗಿಲ್ಲ, ಕಷ್ಟ. ನಿಮಗೇನು ತೊಂದರೆ ಇಲ್ಲ, ಈಗಿನ ಮಕ್ಕಳಿಗೆ ಊಟದ ಕೊರತೆ ಇಲ್ಲ. ನಿಮಗೆ ಬಟ್ಟೆ ಕೊಡ್ತಿದ್ದಾರೆ. ನಾನು ಒಂದೇ ಬಟ್ಟೆ ಯೂನಿಫಾರ್ಮ್ ಅನ್ನ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಸ್ಕೂಲು ಶನಿವಾರ ನಿಮ್ದು ಡ್ರಿಲ್ ಇರ್ತದಲ್ಲ, ಮಾಡ್ತೀರಾ ಡ್ರಿಲ್? ಅದು ಮಾಡುವಾಗ ಬೆಳಗ್ಗೆ ಆ ಬಟ್ಟೆ ಬೇಕು ಅಂದ್ರೆ ಇವಾಗ ಸಂಜೆ ಹೋಗಿ ತೊಳೆದಾಕೊಂಡು ಅದೇ ಯೂನಿಫಾರ್ಮ್ ಅನ್ನ ಬೆಳಗ್ಗೆ ಹಾಸ್ಕೊಂಡು ತೊಗೊಂಬರ್ಬೇಕಿತ್ತು, ಆ ಪರಿಸ್ಥಿತಿ. ಆದ್ರೆ ನಿಮ್ಗೆ ಆಗಿಲ್ಲ. ಇಷ್ಟೆಲ್ಲ ಬಟ್ಟೆ ಪುಸ್ತಕ ಸಹಿತ ನಮಗೆ ಪುಸ್ತಕನೂ ಇಲ್ಲಪ್ಪ, ಒಂದು ನೋಟ್ಬುಕ್ನಾಗ ಎಲ್ಲವೂ ಬರ್ಕೋಬೇಕು ಅಂತ ಪರಿಸ್ಥಿತಿ ಇದ್ರೂ ಕೂಡ ಇಲ್ಲಿವರೆಗೂ ಓದಿದ್ವಿ. ನೀವೇನು ಮಾಡ್ತೀರಾ, ಈಗಿಷ್ಟು ಒಂಚೂರು ಮೇಲ್ಮಟ್ಟಕ್ಕೆ ಬಂದಿದ್ದೀರಿ ಅಂದ್ಕೊಳ್ಳೇನ ಏನಾಗುತ್ತೆ, ನಾವು ಇಂಗ್ಲೀಷ್ ಮೀಡಿಯಂಗೆ ಹೋಗ್ಬೇಕು, ನಾವು ಇಂಗ್ಲೀಷ್ ಮೀಡಿಯಂ ಕಲಿಸ್ಬೇಕು. ಇಲ್ಲಿ ಪಕ್ಕದಲ್ಲಿ ಯಾವ ಇದೆ ಅಲ್ಲಿ ಆ ಶಾಲೆ ಇದೆಯಲ್ಲ ಅಲ್ಲಿ ಹೋಗ್ತೀವಿ. ನನ್ನ ಮಗು 50,000 ರೂಪಾಯಿ ಫೀಸ್ ಎಲ್ಲ ಅಲ್ಲಿ ಹೋಗ್ತೀವಿ. ಆ ಮಕ್ಕಳಿಗೆ 10 ಗಂಟೆ ಅಷ್ಟೊತ್ತಿಗೆ ಶಾಲೆಗೆ ಹೋಗೋದ್ರೊಳಗೆ ಎಲ್ಲ ಟಿಫಿನ್ ಬಾಕ್ಸು ಎಲ್ಲ ರೆಡಿ ಮಾಡ್ಕೊಂಡ್ಬಂದು ಬಸ್ಸಿಗೆ ಹಚ್ಚಿ ಕಳಿಸ್ತೀರ. ಅದೇ ನಮ್ಮ ಸರ್ಕಾರಿ ಶಾಲೆ ಬರೋ ಮಕ್ಕಳನ್ನ ಹೋಗಲೇ ಶಾಲೆಗೆ ಅಂದು ಹೊರ ಕಡೆಗೆ ಹೋಗ್ಬಿಡ್ತೀವಿ. ಅದು ಊಟ ಮಾಡ್ತು ಬಿಟ್ಟು ಬಟ್ಟೆ ಕ್ಲೀನ್ ಹಾಕೊಂಡು ಬಿಟ್ಟು ಹೋಗಿತ್ತು. ಅಲ್ಲಿ ಆಗಲ್ಲ. ಒಂದು ಬಟನ್ ಏನಾದರೂ ಹೋಗಿತ್ತು ಅಂದರೆ ನಾಳೆ ಪಾಲಕರಿಗೆ ಒಂದು ನೋಟ್ಬುಕ್ಕಲ್ಲಿ ಬರುತ್ತೆ. ಆ LKG UKG ಶಾಲೆಯಲ್ಲಿ ಎಂಥ ಟೀಚರ್ಸ್ ಇರ್ತಾರೆ, SSLC PUC ಆದವ್ರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಪಾಠ ಮಾಡಕ್ಕೆ ಕಳಿಸ್ತಾರೆ. ಬಟ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೈಯರ್ ಕ್ವಾಲಿಫೈಡ್ ಆದಂಥ CET ಬರೆದು CETಯಲ್ಲಿ ಪಾಸಾಗಿ 1 ಸರಿ 2 ಸರಿ 3 ಸರಿ ಅವ್ರು ಸೆಲೆಕ್ಟ್ ಮಾಡಿ ಅಂಥ ಟೀಚರ್ನ ನಮ್ಮ ಸರ್ಕಾರಿ ಶಾಲೆಗೆ ಹಾಕಿದ್ರು ಕೂಡ ನಮ್ಮ ಮಕ್ಕಳನ್ನ ಮತ್ತೂ ನಮ್ಮ ಮಗ ಇಂಗ್ಲೀಷ್ನಾಗ ಓದಬೇಕು, ಇಂಗ್ಲೀಷ್ ಮೀಡಿಯಂ ಕಲಿಸ್ತೀವಿ. ಆಮೇಲೆ ಆ ಮಗು ಓದ್ತಾನೆ ಅಂತಂದರೆ ಅದಕ್ಕೆ ಕಾರಣ ನೀವೇ ಪಾಲಕರು. ಹೇಗೆ ರಾತ್ರಿ ಅವರು ನೋಟ್ನ ಬರ್ಕೊಟ್ಟಿರ್ತಾರೆ, ಈ ಹೋಮ್ವರ್ಕನ್ನು ಮಾಡಿಸ್ಕೊಂಡು ಬರಬೇಕು. ಆ ಮಕ್ಕಳು ಬಿಡೋದಿಲ್ಲ, ಪಾಲಕರು ಕೂರ್ಸ್ಕೊಂಡು ಮಾಡಿಸ್ಕೊಂಡೇ ಹೋಗ್ಬೇಕು. ಆದರೆ ನಮ್ಮ ಶಾಲೆಯಲ್ಲಿ ಏನು ಕೊಟ್ಟರೆ, ಶಾಲೆ ಮಾಸ್ತರ್ ಏನು ಮಾಡ್ತಾರಲ್ಲ, ಅವನು ಟೀಚರ್ ಏನು ಮಾಡ್ತಾರಲ್ಲ, ಪಾಠ ಮಾಡಲ್ಲ, ಅಲ್ಲೇ ಓದ್ಕೊ ಹೋಗು. ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ನಾವು ಹಿಂಗೆ ಅಂತೀವಿ. ಅದೇ ಅಲ್ಲಿ ಯಾಕೆ ಅಲ್ಲಿ ದುಡ್ಡು ಕೊಟ್ಟಿದ್ದೀವಲ್ಲ, ಅಲ್ಲಿಗೆ ದುಡ್ಡು ಕಟ್ಟಿದ್ದೀವಿ, ಇಲ್ಲಿ ಪುಕ್ಷಟೆ. ಹಾಗಾಗಿ ನಾವು ಹೋಗಿ ಒಂದು ಶರ್ಟ್ ಹರಿದಿದೆ ಅಂದರೆ ಅದಕ್ಕೆ ಹೊಲ್ಸ್ಕೊಂಡು ಹೋಗಲ್ಲ ಮತ್ತೊಂದು ಕಾರಣ ಅಂತ ಹೇಳಿ ಕಳಿಸ್ತೀವಿ. ಕೆಲವೊಂದು ಶಾಲೆಯಲ್ಲಿ ಬೇರೆ ಬೇರೆ ಕಡೆ ಶಾಲೆಗಳಲ್ಲಿ ಹೆಂಗಿದ್ದಾರೆ ಅಂದರೆ ಆ ಊರಿನ ಜನ ಆ ಮಕ್ಕಳಿಗೆ ಇದನ್ನ ID ಕಾರ್ಡ್ ಸಹಿತ ಕೊಟ್ಟಿದ್ದಾರೆ, ಪಾಲಕರೇ ಮಾಡಿಸ್ಕೊಟ್ಟಿದ್ದಾರೆ. SDMC ಅವರು ರೆಡಿಯಾಗಿ ಒಪ್ಪಿಗೆ ತಗೊಂಡು ಅವರಿಗೆ. ಆಮೇಲೆ ಕೆಲವು ಶಾಲೆಯಲ್ಲಿ ಕೂಡ ಟೇಬಲ್ ಇಲ್ಲ ಅಂದರೆ ಮಣ್ಣಿನೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ಊರಿನ ಜನ.
ಇದು ಇಲ್ಲ. ಇದು ನೋಡಿ ಮನಸ್ಸು ಮಾಡಿದರೆ ನಮ್ಮಲ್ಲಿ ಅಷ್ಟು ಸೇರಿ ಎಷ್ಟೆಂಟರು ಪೋಷಕರು ಪಾಲಕರು ಸೇರಿಬಿಟ್ಟು ಮಣ್ಣು ಹೊತ್ತು ಹಾಕಿಯನ್ನು ಮಾಡಿ ರೆಕಾರ್ಡ್ ಮಾಡ್ಬೋದು, ಇತಿಹಾಸ ಸೃಷ್ಟಿ ಮಾಡ್ಬೋದು. ಈ ರೀತಿ ಇದ್ದಿದ್ದನ್ನು ನಾವು ಈ ಲೆವೆಲಿಗೆ ತಂದ್ವಿ. ನಮ್ಮೂರು ಶಾಲೆನ, ನಮ್ಮೂರು ಶಾಲೆ ಎಲ್ಲಿ ಹೋದ್ರೂ ನಮ್ಮೂರು ಶಾಲೆ ಬಗ್ಗೆ ಮಾತಾಡ್ಕೊಳ್ಬೋದಲ್ಲ, ಹಾಗೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ ಓದ್ತಾರೆ, ಮಾಸ್ತರ್ ಇರ್ತಾರೆ. ಇದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದೆಲ್ಲ ಆದ್ಮೇಲೂ ಸರ್ಕಾರ ಏನು ಮಾಡ್ತು ಅಂದರೆ ಹೀಗಿದೆ ಅಂದಾಗ ಇವರು ಯಾರು ನೋಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಮತ್ತು ಸಾಮಾಜಿಕ ನಿರ್ದೇಶನಾಲಯದವರು, ಸಾಮಾಜಿಕ ಪರಿಶೋಧನೆಯ ನಿರ್ದೇಶನಾಲಯದವರು ಒಟ್ಟಿಗೆ ಕಮಾಂಡ್ ಆಗಿ ಶಾಲೆಯ ಮಕ್ಕಳಿಗೆ ಸಿಗ್ತಕ್ಕಂಥ ಸಮಗ್ರ ಕರ್ನಾಟಕ ಯೋಜನೆಯಲ್ಲಿ, ಸಮಗ್ರ ಶಿಕ್ಷಣ ಯೋಜನೆ ಒಳಗ ಏನೆಲ್ಲ ಯೋಜನೆ, ಬಟ್ಟೆ, ಪುಸ್ತಕ, ಬೂಟ್ಸ್ ಕೊಟ್ಟಿದ್ದಾರ, ಬಟ್ಟೆ ಕೊಟ್ಟಿದ್ದಾರ, ಯೂನಿಫಾರ್ಮ್ ಕೊಟ್ಟಿದ್ದಾರ, ಶೂಸ್ ಕೊಟ್ಟಿದ್ದಾರ, ಶೂಸ್ ಕೊಟ್ಟಿದ್ದಾರೆ ಇಲ್ಲ, ಶೂಸ್ ಬಂದಿಲ್ಲ ಇಲ್ಲಿಗೆ. ಕೊಟೇಶನ್ ಆಗಿ ಬಂದ್ಮೇಲೆ ಮಕ್ಕಳಿಗೆ ಶೂಸ್ ಕೊಡಬೇಕು. ಈ ಬುಕ್ಸು, ಶಾಲೆ ಬುಕ್ಗಳು ಕೊಟ್ಟಿದ್ದಾರೆ. ಇವೆಲ್ಲವೂ ತಗೊಂಡು ನೀವು ಹೇಗಿರಬೇಕು ಅಂದರೆ ಮಕ್ಕಳು ಕರೆಕ್ಟಾಗಿ ಸರಿಯಾದ ಟೈಮ್ ಶಾಲೆಗೆ ಬರಬೇಕು, ವಿಷಯ ಪಾಠ ಕಲಿಬೇಕು. ಇದು ಬಂದಿದೆಯೋ ಇಲ್ಲೋ, ಇದೇ ಪಾಯಿಂಟ್ಗೋಸ್ಕರನೇ ಈ ಸಾಮಾಜಿಕ ಪರಿಶೋಧನೆ ಕೊಟೇಶನ್. ನಮ್ಮ SDMC ಅಧ್ಯಕ್ಷರು ಹೇಳಿದ್ರು, ಕೊಟೇಶನ್ ರೆಡಿ ಮಾಡಬೇಕು, ಆ ಮಕ್ಕಳಿಗೆ ಕೊಡಿಸ್ಬೇಕು, ಆ ಜವಾಬ್ದಾರಿ ತಗೊಳ್ಬೇಕು ಅನ್ನೋ ಉದ್ದೇಶ. ಓಕೆನಾ? ಇದೆಲ್ಲವರ ಜೊತೆಗೆ ಮಧ್ಯಾಹ್ನಕ್ಕೆ ಊಟ. ಬೆಳಗ್ಗೆ ಹಾಲು ಕೊಡ್ತಾರ, ಕುಡಿಲಿಕ್ಕೆ ಹಾಲು ಕೊಡ್ತಾರ. ಮೊಟ್ಟೆ ತಿಂದೇ ಇರೋರು ಎಷ್ಟು ಜನ ಇದ್ದೀರಾ? ನಿಮಗೇನು ಕೊಡ್ತಾರೆ? ನಿಮಗೇನು ಕೊಡ್ತಾರೆ? ಅವ್ರು ಮೊಟ್ಟೆ ತಿನ್ನೋದ್ರೆ ಏನು ಕೊಡ್ತಾರೆ? ಚಕ್ಕೆ ಕೊಡ್ತಾರೆ ಅಲ್ವಾ? ಚಕ್ಕೆ ತಿಂತೀರಾ? ನಾನು ನೋಡಿಲ್ಲಪ್ಪ, ಹೆಂಗೆ ತಿಂತೀರ? ನನಗೊಂದು ಕೊಡ್ತೀರಾ? ಓಕೆ. ಇಷ್ಟೆಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡೋಕ್ಕೋಸ್ಕರನೇ ಈ ಸಾಮಾಜಿಕ ಪರಿಶೋಧನೆ ಆಗ್ತಿರೋದು. ನೋಡಿ, ಈ ಸಾಮಾಜಿಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವ್ರನ್ನ ಇಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ. ಇಲ್ಲಿ ಸರ್ಕಾರವನ್ನು ಆದೇಶ ಮಾಡಿತು, ಬೇರೆ ಇಲಾಖೆಯವ್ರನ್ನ ಇಲ್ಲಿ ಕೂರಿಸಿದ್ವಿ. ಆ ಒಂದು ಪರಿಸ್ಥಿತಿ ಈಗ SMC ಅಧ್ಯಕ್ಷರಿದ್ರೆ ಅವ್ರ ಕೈಲೇ ಮಾಡಿಸ್ಕೊಂಡು ಹೋಗ್ಬೋದಿತ್ತು, ಆದರೆ ಹಾಗಿಲ್ಲ. ಇದು ನಿಯಮನೇ ಬದಲಾವಣೆ ಆಗಿದೆ. ಸಾಮಾಜಿಕ ಪರಿಶೋಧನೆಯ ನಿಯಮ ಬದಲಾವಣೆ ಇದೆ. ಇಲ್ಲಿ ನೋಡಿ, ಬೇರೆ ಇಲಾಖೆಯವ್ರನ್ನ, ಪಂಚಾಯತ್ ರಾಜ್ ಇಲಾಖೆಯವ್ರನ್ನ ಕರೆಸಿ ಅವರು ಈ ಸ್ಥಾನವನ್ನು ಅಲಂಕರಿಸಿ ಇಲ್ಲಿ ಓದಿದ ವರದಿ ಏನು 4 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ತಂಡದವರು ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಮತ್ತು ಮಧ್ಯಾಹ್ನದ ಬಿಸಿ ಊಟದ 2 ಯೋಜನೆಗಳು ಈ ಶಾಲೆಗೆ ಬಂದಿದೆ. ಈ ಶಾಲೆಯಲ್ಲಿ 2 ವರದಿಯನ್ನು ಸಪ್ರೇಟಾಗಿ ಮಾಡಿ, ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 2022-23ರಲ್ಲಿ ಏನು ಇತ್ತು, ಏನಿರಲಿಲ್ಲ, ಏನು ತಗೊಂಡಿದ್ರು, ಆವಾಗ ಮಕ್ಕಳ ದಾಖಲಾತಿ ಎಷ್ಟಿತ್ತು, ಈಗ ಎಷ್ಟಿದೆ, ಯಾಕೆ ಈಗ ಕೊರತೆ ಆಗ್ತಾ ಇದೆ? ಕಾರಣ ಏನು? ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಅಂತ ನಾವು ಇವಾಗ ಸಾಮಾಜಿಕ ಪರಿಶೋಧನೆ ಬಂದಾಗ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿಯು ಕೂಡ ಅಷ್ಟೇ ಕಡಿಮೆ ಇರೋದ್ರಿಂದ ಅಲ್ಲಿ ನಾವೇನು ಮಾಡ್ತೀವಿ, ಹೌದಾ ನೀವಿರೋದು 38 ಜನ, ದಾಖಲಾತಿ ಇರೋದು 38, ಹಾಜರಾತಿ ಇದ್ದೀರಿ 28, ಅದರಲ್ಲೇ 10 ಮಕ್ಕಳಿಲ್ಲ. ಕೆಲವು ಮಕ್ಕಳು ಎಲ್ಗೋ ನಾವು ಆ ಶಾಲೆಗೆ ಹೋಗ್ತೀವಿ ಅಂತೇಳಿ, ಇಂಗ್ಲೀಷ್ ಮೀಡಿಯಂ ಹೋಗ್ತೀವಿ ಅಂತೇಳಿ TC ಇಲ್ಲೇ ಇದ್ರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಪಾಲಕರು ಮನಸ್ಸು ಮಾಡಿದ್ರೆ ನಮ್ಮ ಶಾಲೆನೇ ಆ ರೀತಿ ಯಾಕೆ ಮಾಡಬಾರ್ದು? ಇವಾಗ ನೋಡಿ, ಒಂದು ನಿಮಗೆ LKG UKG ಕೂಡ ಸರ್ಕಾರಿ ಶಾಲೆಯಲ್ಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹೊರಟಾಗ ಅಲ್ಲಿ ಮತ್ತೆ ಒಂದು ಅಡ್ಡ ಬಂತು. ಗಣೇಶನ ಮದುವೆಗೆ ಹಲವಾರು ವಿಘ್ನಗಳು ಅಂತಾರಲ್ಲ, ನಿಮ್ಮನ್ನ ಅಲ್ಲಿ ಕಳಿಸ್ಬಾರ್ದು, ಇಲ್ಲೇ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತಂದು ವಿಚಾರ ಮಾಡಿದಾಗ ಅಲ್ಲಿ ಅಂಗನವಾಡಿ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟವರು ನಮ್ಮ ಮಕ್ಕಳು LKG UKG ಅಂತೇಳಿ ಅಲ್ಲಿ ಹೋಗ್ಬಿಟ್ರೆ ನಾವೇನು ಶಾಲೆ ಕಲಿಸೋದು? ನೋಡಿ, ಅವ್ರೇನು ಹೋರಾಟ ಮಾಡೋದು, ನಾವ್ಯಾಕೆ ಹೋರಾಟ ಮಾಡ್ಬೋದು? ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಾರೆ ಅಂತಂದರೆ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ LKG UKG ಪ್ರಾರಂಭ ಆಗಿದ್ರೆ ಅಲ್ಲಿ ಮಕ್ಕಳು ಕಡಿಮೆ ಆಗ್ತದೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರ್ತಾರೆ ಜನರಲ್ಲಿ. ಜನರು ಏನು ತಿಳ್ಕೊಬೇಕಪ್ಪ ಅಂದರೆ, ಫಸ್ಟು ನಮ್ಮ ಶಾಲೆ, ನಾನು ಒಳ್ಳೆಯನಾದರೆ ನಾಡೆಲ್ಲ ಒಳ್ಳೆಯದು. ನಮ್ಮ ಶಾಲೆ ಚೆನ್ನಾಗಿತ್ತು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಾಗ್ತಾರೆ.
ಈಗ ಉದಾಹರಣೆಗೆ ಇಲ್ಲೇ ನಿಮ್ಮ ಸಂಜೀವ್ ಅವರು ಇದ್ದಾರೆ, ಎಲ್ಲಿದ್ದಾರೆ ಅವರು, ಮಳೆಯತ್ಗೌಡ ಮಾಸ್ತರ್, ಅವರು ಈ ಶಾಲೆಯಲ್ಲೇ ಕಲಿತು ಹೋಗಿರೋದು. ಆಮೇಲೆ ಬಸಣ್ಣರ ಮಗ ಇಂಜಿನಿಯರ್ ಆಗಿದ್ದಾರೆ, ಅವರು ಇಲ್ಲೇ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತು ಹೋಗಿನೇ ಇವತ್ತು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ಸಿ ವಿ ರಾಮನ್ ಅವರು, ವಿಶ್ವೇಶ್ವರಯ್ಯ ಅವರು, ಈಗರ ಬೇಕಾದ ಸೌಲಭ್ಯ ಇದೆ. ಅವರು ಬೀದಿ ದೀಪದಲ್ಲಿ ಕೆಳಗೆ ಕೂತ್ಕೊಂಡು ಓದಿ, ಸರ್ಕಾರಿ ಶಾಲೆಯಲ್ಲಿ ಓದಿ ದೇಶಕ್ಕೆ ರಾಷ್ಟ್ರಕ್ಕೆ ಅವರು ಹೆಸರುವಾಸಿಯಾದರು. ಯಾಕೆ ಆಗೋದಿಲ್ಲ? ನಮ್ಮ ಮಕ್ಕಳು ನಾವ್ಯಾಕೆ ಇಲ್ಲಿ ಹತ್ರ ಇದೆ ಅಲ್ಲಿ ಇಂಗ್ಲೀಷ್ ಕಲಿತು ಬಂದರು. ಅವತ್ತು ನಾನು ಉದಾಹರಣೆ ಹೇಳಿದೆ, ಇಂಗ್ಲೀಷ್ಗೆ ಹಿಂದಿನ ಕಾಲದಾಗ ಒಬ್ಬರು ಅದೇ ದೊಡ್ಡ ಶ್ರೀಮಂತರು ಅವ್ರ ಮಗನ ಇಂಗ್ಲೀಷ್ ಮೀಡಿಯಂ ಕಲಿಸಿ ಹೋಗಿ ಬೆಂಗಳೂರು ಓದ್ಕೊಂಬ, ಅಲ್ಲೂ ಕಲ್ತ್ಕೊಂಬ. ಅವನೇನು ಕಲ್ತ, ಮಜಾ ಮಾಡಿ ಎಂಜಾಯ್ ಮಾಡಿ ಬಂದ. ಅಲ್ಲಿ ಸ್ವಲ್ಪ ಸ್ವಲ್ಪ ಇದೇನು ಹೇಳ್ತಾರಲ್ಲ ಅರ್ಧಂಬರ್ಧ ಇಂಗ್ಲೀಷ್ ಮಾಡ್ತೀನಿ, ಹಾಗೆ ಕಲ್ತ್ಕೊಂಡು ಬಂದ. ಆವಾಗ ಎಲ್ಲರೂ ನಮ್ಮ SDMC ಅಧ್ಯಕ್ಷರು ಪಾಪ ಒಂದು ಲೆಟರ್ ಬಂದ್ಬಿಡ್ದೆ, LIC ದುಡ್ಡು ಕಟ್ಟಬೇಕು ಅಂತ. ಅದನ್ನು ತಗೊಂಡೋಗಿ ಇಂಗ್ಲೀಷ್ ಓದ್ಕೊಂಬಂದ ನಮ್ಮ ಮಲಪ್ಪ ಗೌಡ್ರ ಮಗ. ಅವ್ರ ಮನೆಗೆ ಹೋಗಿ ತಮ್ಮ ನಮ್ಗೊಂದು ಇಂಗ್ಲೀಷ್ ಪತ್ರ ಬಂದೈತಿ ಓದಪ್ಪ ಅಂತಂದ್ರೆ ಅವನು ವಾಟ್ ಈಸ್ ದಿಸ್ ಈಸ್ ರಾಂಗ್. ಅವನು ಒಂದು 2-3 ಸೆಂಟೆನ್ಸ್ ಕಲಿತ, ಸಾರಿ, ಥ್ಯಾಂಕ್ ಯು, 4 ಶಬ್ದ ಕಲಿತು ಬಂದಿದ್ದ. ಇಲ್ಲಿ ಒಂದು ಜುಟ್ಟು ಬೆಲ್ ಬಾಟಲ್ ಅವ್ನು ಬರೋ ಸ್ಟೈಲ್ ನೋಡ್ಬಿಟ್ರೆ ಇಂಗ್ಲೀಷ್ ಸ್ವಲ್ಪ ಬಂದಾನ. ಇಲ್ಲಿ ಬಂದರೆ ಏನಿಲ್ಲ ಹಂಗಾಗಿ. ಸೊ ಹಂಗಾಗೋದು ಬೇಡ. ಯಾರಾದರೂ ಇವತ್ತು ಇದು ಇಷ್ಟೊಂದು IAS ಅಧಿಕಾರಿಗಳೆಲ್ಲ ಆಗಿದಾರಲ್ಲ, ಯಾರಾದರೂ ಬರೀ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲ್ತಾರಾಗಿದ್ದಾರೆ ಕೇಳಿದ್ರು. ಸರ್ಕಾರಿ ಶಾಲೆಯಲ್ಲಿ ಕಲ್ತಂಥವರೇ ಇವತ್ತು IAS ಅಧಿಕಾರಿಗಳಾಗಿ ನೆಲೆಸಿರೋದು ನಮ್ಮ ದೇಶದಲ್ಲಿ. ಹಾಗಿದ್ದಾಗ ನಮ್ಮ ಪಾಲಕರು ಯಾಕೆ ಇಷ್ಟು ಹುಡುಕ್ತಾರೆ? ಒಂದೇನಪ್ಪ ಅಂದರೆ, ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಆಗಲ್ಲ, ಶೂರನೂ ಆಗಲ್ಲ. ಇದು ಕೊಟ್ಟಿದ್ದ ಕುದುರೆ, ಈ ಕುದುರೆನೇ ಏರ್ಲಿಲ್ದಂಗೆ ಮುಂದಿನ ಕಡೆಗೆ ಹೋಗಿ ಏರಕ್ಕೆ ಹೋದ್ರೆ ಅವನು ಶೂರನೂ ಆಗಲ್ಲ, ವೀರನೂ ಆಗೋದಿಲ್ಲ. ಅದಕ್ಕೆ ನಮ್ಮ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, DV ಗುಂಡಪ್ಪ ಅವರು ಏನಂತಂದರೆ, ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಡು. ನಮಗೆ ಇರುವ ಭಾಗ್ಯವನ್ನೇ ನಾವು ನೆನೆಬೇಕು, ಬಾರದೆ ಕೈ ನಿಲುಕಲಿಲ್ಲದನ್ನು ಇಷ್ಟಪಡಬಾರ್ದು ಅಂತ. ಬಾರದೆಂಬುದನ್ನು ಬಿಡು. ಅದಕ್ಕೆ ನಮ್ಮಲ್ಲಿರೋ, ಅದಕ್ಕೆ ಹರ್ಷಕ್ಕಿದೆ ದಾರಿ. ಅದಕ್ಕೋಸ್ಕರ ಹರ್ಷ ಎಲ್ಲಿ ಬರುತ್ತೆ? ನಮ್ಮಲ್ಲಿ ಇದ್ದಂಥ ಒಂದು ಇದನ್ನು ಬಳಸ್ಕೊಂಡು ಅಲ್ಲಿದ್ದರೆ ಮಾತ್ರ. ಹರ್ಷಕ್ಕಿದೆ ದಾರಿ ಮಂಕುತಿಮ್ಮ ಅಂತೇಳಿ DV ಗುಂಡಪ್ಪ ಅವರು ಭಾಳ ಚೆನ್ನಾಗಿ ಅದು ಇಡೀ ಕರ್ನಾಟಕ ರಾಜ್ಯಾದ್ಯಂತ KSRTC ಬಸ್ಸಲ್ಲೂ ಕೂಡ ಹಾಕಿದ್ದಾರೆ. ಮಕ್ಕಳು ಓದಿರ್ಬೋದು, ದೊಡ್ಡವರು ನೋಡಿರ್ಬೋದು. ಆ ಥರ ಆಗಿ ಇರಲಿ, ನಮ್ಮ ಶಾಲೆನೂ ಆ ಥರ ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಮಾತುಗಳನ್ನು ನನಗೆ ಅವತ್ತು ನಾನು ಹೇಳಿದ್ದೆ. 38 ಮಕ್ಕಳಿದ್ರೆ 38 ಜನ ಅಟ್ಲೀಸ್ಟ್ ಪಾಲಕರಿಗೆ ಕಡ್ಡಾಯವಾಗಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿಯೊಬ್ಬರಿಗೂ ಹೇಳೋಣ. ಉಳಿದಂಥವ್ರನ್ನೂ ಕಳಿಸ್ತೀರಿ, ಅವ್ರಿಗೂ ಕೂಡ ಈಗೇನು ಕಳಿಸಿದಾರಲ್ಲ ಆ ಮಕ್ಕಳು. ನಮ್ಮ ಶಾಲೆ ಇಲ್ಲಿ ಸ್ಟ್ರೆಂತ್ ಇತ್ತು ಅಂದರೆ ಅವಾಗ ಜನರೆಲ್ಲರೂ ಬರ್ತಾರೆ, ಮಕ್ಕಳೆಲ್ಲ ಭಾಳ ಆಗ್ತಾರೆ, ಮೇಲಾಧಿಕಾರಿಗಳು ಬರ್ತಾರೆ. ಆ ಗುಂಡುಗಳನ್ನ ಅವರೇ ಒಂದೊಂದು ಕಲ್ಲು ಆಳುಗಳು ಕೆಟ್ಟಾಗ ಆಳುಗಳ ಕಲ್ಲು ಅವ್ರಿಗೆ ಮುಗಿಸ್ತಾರಲ್ಲ, ನಮ್ಗೆ ಕೆಟ್ಟದ್ದು ಮುಚ್ಚಿರಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬರುತ್ತೆ. ನಮ್ಮ SMC ಅಧ್ಯಕ್ಷರು ಮತ್ತು ಊರಿನ ಪಾಲಕರು, ಪೋಷಕರು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಶಾಲೆನ ಮಾದರಿ ಶಾಲೆ ಥರ ಮಾಡಲಿಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಿರಿ. ಅದ್ರ ಜೊತೆಗೆ ನನಗೆ ಮುಂದೆ ಒಂದು ಯೋಜನೆ, ಮಧ್ಯಾಹ್ನದ ಬಿಸಿ ಊಟದ್ದು ಮಿಡ್ ಡೇ ಮೀಲ್ಸ್ ಮತ್ತು ಸಮಗ್ರ ಶಿಕ್ಷಣ ಯೋಜನೆ ಎರಡೂ ವರದಿಯನ್ನು ಮಂಡಿಸ್ತಾರೆ, ಏನಾಗಿದೆ ಏನಿಲ್ಲ ಅನ್ನೋದನ್ನು. ಹಾಗಾಗಿ ನನಗೆ ಭಾಳ ಖುಷಿ ಅನ್ನಿಸ್ತು. ಇಷ್ಟೇ ಜನ ಬನ್ನಿ, ಈಗ 10 ಜನ ಬಂದಿದ್ದೀರಲ್ಲ ಸಾಕು. 10 ಜನ 10 ಜನಗಳಿದ್ರು 100 ಜನ ಅಲ್ವಾ? ಮಾಹಿತಿಯನ್ನು ಈ ರೀತಿ ನೀವು ನಿಮ್ಮ ಗ್ರಾಮದಲ್ಲಿ ಎಚ್ಚೆತ್ಕೊಂಡ್ರಿ. ನಮಗೂ ಈಗ ಮಳೆಕೋಡ್ರ ಮಗಳು ಒಂದನ ಇಲ್ಲಿ ಓದ್ತಾಳೆ, ನಮ್ಮ SMC ಅಧ್ಯಕ್ಷರ ಮಗಳು ಇಲ್ಲಿ ಓದ್ತಾಳೆ, ನಮ್ಮ ಸರ್ ಮಗಳು ಓದಲ್ಲ. ಸರ್ಗೆ ನಾವು ಬುದ್ಧಿವಂತಿಕೆ ಹೇಳ್ಬೇಕಾಗುತ್ತೆ. ನಮ್ಮ ಊರಿನ ಶಾಲೆ ಉದ್ಧಾರ ಮಾಡಿ ನಮ್ಮ ಶಾಲೆಗೆ ಕಳಿಸಿ ನಾವೇ ಮಾತಾಡ್ಕೊಂಡು ಒಂದು ಬೆಳೆಸೋಣ. ನಮ್ಮ ಶಾಲೆ ಮಾದರಿ ಶಾಲೆ ಆಗೋ ಥರ ಆಗಲಿ ಅಂತೇಳಿ ಆಶಿಸುತ್ತಾ ಆ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ನಾನು ಈ ರೀತಿ ಈಗೆಲ್ಲ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆ ಒಂದು ಪರಿಶೋಧನೆ ಪ್ರತಿ ವರ್ಷವೂ ಕೂಡ ಇರುತ್ತೆ. ಸೊ ಹಾಗಾಗಿ ವರ್ಷ ಬದಲಾವಣೆ ಆಗಬೇಕು. ನನಗೆ ನಮ್ಮ ಶಾಲೆ ದಾಖಲಾತಿ ನೋಡಿದರೆ ಫಸ್ಟ್ ಡೇ ಭಾಳ ಫೀಲಿಂಗ್ ಆಯಿತು. ಕಾರಣ ಕೇಳಿದಾಗ ಎಲ್ಲ ವಿಷಯ ಗೊತ್ತಾಯಿತು. ಹಾಗಾಗಿ ಅದಾಗದಂಗೆ ಆ ವರದಿಯನ್ನು ನೋಡಿ, ವರದಿ ಆದ ಮೇಲೆ ನಮ್ಮ ಮೊನ್ನೆ ಅವರು ಬಸಣ್ಣ ಬಂದಿದ್ದರು, ಬಸಣ್ಣಕ್ಕೂ ಹೇಳಿದ್ದೆ, ನೀವು ಸ್ವಲ್ಪ ಮಾತಾಡೋಣ.
ಅವ್ರು ಬಂದಿಲ್ಲ. ಸೊ ಎಲ್ಲರೂ ತಪ್ಪದೆ ಒಂದು ಭಾಗವಹಿಸಂಗ ನಮ್ಮ ಶಾಲೆ ಕಡೆಗೆ ಗಮನ ಹರಿಸೋ ಥರ ಇದ್ರೆ ನಮ್ಮ ಜನರು ನಮ್ಮ ಶಾಲೆ ಆಟೋಮೆಟಿಕ್ ಆಗಿ ಬೆಳಕಿಗೆ ಬರ್ತಾರೆ. ಓಕೆನಾ? ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೇದಿಕೆ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಮುದ್ದು ಮಕ್ಕಳಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಕೊಟ್ಟು ಮಾಡಿದ್ರೆ ಎಲ್ಲ ಕೆಲಸವನ್ನು ಮಾಡಬಹುದು. ಅದೇ ರೀತಿಯಾಗಿ ನಾವು ಅವರ ಶಾಲೆಯನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನುವಂತ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದಂತ ಮಂಜುನಾಥ್ ಕೊಡಿಕೇರಿ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ರೇಣುಕಾ ಆರಾಧನಾ ಪಿಡಿಒ ಗ್ರಾಮ ಪಂಚಾಯತ್ ಇವರ ಸಹಭಾಗಿತ್ವದಲ್ಲಿ ಶಾಲೆಯ ಸಮಗ್ರ ಪೋಷಣ ನಿರ್ಮಾಣ ಯೋಜನೆ ಹಾಗೂ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತಹ ಪಾಲಕರ ಪೋಷಕರ ಸಭೆಯಲ್ಲಿ ಹಾಜರಿರುವಂತಹ ಎಲ್ಲ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಅಧಿಕಾರಿಗಳೇ ಹಾಗೂ ತಾಲೂಕು ಪಂಚಾಯತಿಯ ಸಹಾಯಕ ನಿರ್ದೇಶಕರೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರಲ್ಲದವರೇ, SDMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳೇ ಹಾಗೂ ಮುಖ್ಯ ವಿದ್ಯಾರ್ಥಿಗಳೇ, ಪೋಷಕರೇ. ಈಗ ಸರ್ ಹೇಳ್ದಂಗೆ ಬಿಸಿಯೂಟ ಪ್ರಾರಂಭ ಆದಾಗಿನಿಂದ ಯಾವ ಮಟ್ಟದಲ್ಲಿದೆ ಅನ್ನೋದು ಶಿಕ್ಷಕರಿಗೆ ಮಾತ್ರ ಗೊತ್ತಿರುತ್ತೆ. ಪೋಷಕರಿಗೆ ಅದರ ಅರಿವು ಇರಲ್ಲ. ಸಾಮಾನ್ಯವಾಗಿ ಎಷ್ಟು ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ಎಷ್ಟರ ಮಟ್ಟಿಗೆ ಗುಣಮಟ್ಟದ ಆಹಾರವನ್ನು ನೀಡಬಹುದು ಅನ್ನೋ ಅರಿವು ಸಾಮಾನ್ಯವಾಗಿ ಪಾಲಕರಲ್ಲಿ ಇರಲ್ಲ. SDMC ಸದಸ್ಯರಿಗೆ ಸ್ವಲ್ಪ ಅರಿವು ಬಂದಿರ್ಬೋದು, ಆದರೆ ಪಾಲಕರಲ್ಲಿ ಅರಿವು ಇರೋದಿಲ್ಲ. ಒಂದು ಮಗುವಿಗೆ 50 ಪೈಸೆ 60 ಪೈಸೆ ₹1 ಲೆಕ್ಕಾಚಾರ ಹಾಕಿ ಸರ್ಕಾರ ಕೊಡುವಂತ ಅನುದಾನದಲ್ಲಿ ಈಗಿರುವಂತಹ ರೇಟಿನ ತರಕಾರಿಗಳನ್ನ ತಂದು ಅಡುಗೆ ಮಾಡೋದು ಅಷ್ಟು ಸುಲಭ ಇಲ್ಲ. ಅದೆಲ್ಲ ಸಮುದಾಯಕ್ಕೆ ಅರಿವಾಗಲಿ, ಸಮುದಾಯವೂ ಕೂಡ ಅದರಲ್ಲಿ ನೆರವಾಗುವ ಮೂಲಕ ನೀವು ಮನೆ ನೋಡಿರ್ಬೋದು, ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಇಂದ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಸಹಾಯಧನ ಕೊಟ್ಟರು. ಅಜಿಮ್ ಪ್ರೇಮ್ಜಿ ಫೌಂಡೇಶನ್ 1500 ಕೋಟಿ ರೂಪಾಯಿಗಳನ್ನ ಸರ್ಕಾರಕ್ಕೆ ಕೊಟ್ಟರು. ಇದೇ ರೀತಿ ಸಾರ್ವಜನಿಕರು ಕೂಡ ಆಗದಂತೂ ಬೇಡ, ಕೈಲಾಗುವಂತವರು ತಮಗೆ ಕೈಲಾದಂತ ಸಹಾಯವನ್ನ ಸಮುದಾಯ ಶಾಲೆಯೊಂದಿಗೆ ಕೈಜೋಡಿಸಿದಲ್ಲಿ ಮಕ್ಕಳಿಗೂ ಕೂಡ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡಬಹುದು, ಶಾಲೆಯ ವಾತಾವರಣವನ್ನು ಉತ್ತಮಗೊಳಿಸಬಹುದು. ಎಲ್ಲಾನು ಬರೀ ಸರ್ಕಾರದ ಕಡೆಗೆ ಕೈ ತೋರಿಸಿದ್ರೆ ಆಗೋದಿಲ್ಲ. ಸಮುದಾಯ ಕೂಡ ಕೈ ಜೋಡಿಸಿದ್ರೆ ಶಾಲೆಯ ಪರಿಸರವನ್ನು ಅತ್ಯುತ್ತಮಗೊಳಿಸಬಹುದು. ಉತ್ತಮ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕ ಸಾರ್ವಜನಿಕರು ಕೂಡ ಪಾಲಕರು ಕೂಡ ಈ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಈ ವಿಷಯ ಸಾಮಾಜಿಕ ಪರಿಶೋಧನೆಯ ನೆಪದಲ್ಲಾದ್ರೂ ಪೋಷಕರಿಗೆ ಗೊತ್ತಾಗ್ಲಿ. ಬರ್ತಾ ಇರುವಂತಹ ಅನುದಾನ ಸಾಲ್ತಾ ಇಲ್ಲ, ಅದಕ್ಕೆ ನಾವು ಕೂಡ ಕೈ ಜೋಡಿಸ್ಬೇಕು. ಉತ್ತಮ ಆಹಾರವನ್ನು ಮಕ್ಕಳಿಗೆ ಕೊಡುವ ನಿಟ್ಟಿನಲ್ಲಿ ನಾವು ಕೂಡ ಕೈ ಜೋಡಿಸ್ಬೇಕು ಅನ್ನೋದು ಸಾರ್ವಜನಿಕರಿಗೆ ತಿಳಿಯಲಿ ಅನ್ನೋ ಉದ್ದೇಶ. ಇಲ್ಲಿ ಶಿಕ್ಷಕರು ಬಂದಿರೋದನ್ನ ತಿಂದ್ರು ಪಳ್ಳೆ ಮಾಡಿದ್ರು ಅನ್ನೋ ಲೆಕ್ಕವನ್ನ ಮಾಡುವಂತದ್ದಲ್ಲ. ಇದು ಯಾಕಂದ್ರೆ ಬರೋ ದುಡ್ಡಲ್ಲಿ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಇಲ್ಲ. ಆದ್ರೆ ಬರ್ತಾ ಇಲ್ಲ, ಸಾಲ್ತಾ ಇಲ್ಲ, ಅದು ಸಾರ್ವಜನಿಕರಿಗೆ ಗೊತ್ತಾಗ್ಲಿ, ಅವರು ಕೂಡ ನೆರವನ್ನು ನೀಡಿ ಇದು ಬಹಳ ಪಾರದರ್ಶಕವಾಗಿ ನಡೀತಾ ಇದೆ, ಯಾವುದೇ ಮುಚ್ಚುಮರೆ ಇಲ್ಲ ಅನ್ನೋದು 4 ಜನರಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇರೋದು. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ 4 ದಿನಗಳಿಂದ 2 ಯೋಜನೆಗೆ ಸಂಬಂಧಪಟ್ಟಂತಹ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ನಿಮ್ಮ ಮುಂದೆ ಕೂಡ ಮಂಡಿಸ್ತಾರೆ. ಅದರಲ್ಲಿ ತಪ್ಪು ಒಪ್ಪುಗಳಿದ್ರೆ ಅದನ್ನ ತಾವು ಕೂಡ ಪರಿಶೀಲನೆ ಮಾಡಬಹುದು. ಮುಂದಿನ ದಿನಗಳಲ್ಲೂ ಕೂಡ ತಾವು ಕೂಡ ಇದರಲ್ಲಿ ಸಹಭಾಗಿಯಾಗಿ ಶಾಲೆಯನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ನಾವು ಶಾಲಾ ಶಿಕ್ಷಕರೊಂದಿಗೆ ನಾವು ಗ್ರಾಮ ಪಂಚಾಯತಿಯಿಂದ ಕೂಡ ಕೋರ್ತೀನಿ. ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ ವಂದಿಸಿ ಶಾಲೆಯ ಸಮುದಾಯವೂ ಸಹ ಕೈ ಜೋಡಿಸಬೇಕು ಅಂತ ಹೇಳಿದಂತ ರೇಣುಕಾ ಪಿಡಿಒ ಗ್ರಾಮ ಪಂಚಾಯತ್ ಕೋರ್ಟಿಯವರಿಗೆ ತುಂಬ ಧನ್ಯವಾದಗಳು. ಈಗ ವರದಿ ಮಂಡನೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ತಂಡಗಳು. ಕಾಯಕಯೋಗಿ ವಿಶ್ವಗುರು ಬಸವಣ್ಣನವರನ್ನು ನೆನೆಸುತ್ತಾ ಸಿಗ್ನೇಳಿ ಗ್ರಾಮದ ಕಲ್ಲೇಶ್ವರ ಮತ್ತು ಕರಿಯಮ್ಮ ದೇವಿ ಪಾದಗಳಿಗೆ ನಮಸ್ಕರಿಸುತ್ತಾ ಪ್ರಧಾನಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಮತ್ತು ಸಮಗ್ರ ಶಿಕ್ಷಣ ಯೋಜನೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ವಿದ್ಯಾರ್ಥಿಗಳಿಗೆ ಊರಿನ ಎಲ್ಲ ಗ್ರಾಮಸ್ಥರಿಗೆ ವಂದಿಸಿ, ನಾವು 4 ದಿನಗಳ ಕಾಲ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಬಗ್ಗೆ ಏನು ಒಂದು 4 ದಿನಗಳ ಕಾಲ ದಾಖಲಾತಿ ನೋಡಿರ್ಬೋದು, ಹಾಗೂ ಮಕ್ಕಳ ಹಾಜರಾತಿ ಆಗಿರ್ಬೋದು, ಊರ ನಾಗರಿಕರ ಭೇಟಿ ಆಗಿರ್ಬೋದು, ಹಾಗೂ ಪೋಷಕರನ್ನು ಭೇಟಿ ಆಗಿರ್ಬೋದು ಮಾಡಿ ಒಂದು
ವರದಿಯನ್ನು ರೆಡಿ ಮಾಡಿದ್ದೇವೆ. ಆ ವರದಿಯ ಪ್ರಕಾರ ಇವತ್ತು ನಾನು ಮಂಡನೆ ಮಾಡ್ತಾ ಇದ್ದಾನೆ. ಈ 2022-23ನೇ ಸಾಲಿನೊಳಗೆ ಟೋಟಲ್ ಹಾಜರಾತಿ ಮಕ್ಕಳು 59 ಇದ್ರು ಈ ಒಂದು ದಿಗ್ಗಿಳಿ ಪ್ರಾಥಮಿಕ ಶಾಲೆಯಲ್ಲಿ ಹೋದ ವರ್ಷದ 2022-23. ಈಗ 2024-25 ಒಳಗೆ 38 ಹಾಜರಾತಿ ಇದಾವೆ. ಅದರೊಳಗೆ ಬಂದಿರ್ತಕ್ಕಂಥವು ಈಗ 25 ಮಕ್ಕಳು ಹಾಜರಾತಿ ಇದೆ. ಇನ್ನು 10 ಮಕ್ಕಳು ಬೇರೆ ಟ್ಯೂಷನ್ಗೆ ಹೋಗ್ತಾರೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕಿದ್ವಿ. ಈಗ ಅಲ್ಲಿ 2022-23ನೇ ಸಾಲಿನ ಒಳಗೆ ಕೆಲವೊಂದು ಹಣಕಾಸಿಗೆ ಸಂಬಂಧಪಟ್ಟಂತ ವರದಿಯನ್ನು ರೆಡಿ ಮಾಡಿದ್ವಿ. ಇಲ್ಲಿ ಆರಂಭಿಕ ಶುಲ್ಕ ಈ ಒಂದು ಪ್ರಾಥಮಿಕ ಶಾಲೆ ಒಳಗೆ 1385 ರೂಪಾಯಿ 2022-23ನೇ ಸಾಲಿನ. ಅದಕ್ಕೆ ಶುದ್ಧ ಕುಡಿಯುವ ನೀರಿಗೆ 6/9/2022ರಲ್ಲಿ 4,000 ರೂಪಾಯಿ ಜಮಾ ಆಯಿತು. ನಂತರ ಶೂ ಮತ್ತು ಸಾಕ್ಷಿಗೆ 16,735 ರೂಪಾಯಿ ಈ ಒಂದು ಪ್ರಾಥಮಿಕ ಶಾಲೆಗೆ ಜಮಾ ಆಯಿತು. ಅದೇ ರೀತಿ ಮತ್ತೆ 2/12/2022ರಲ್ಲಿ ಶುದ್ಧ ಕುಡಿಯುವ ನೀರಿನ ಅನುದಾನ ಅಂತ ಹೇಳಿ 4,000 ರೂಪಾಯಿ ಜಮಾ ಆಯಿತು. ಅದೇ ರೀತಿ ಶೂ ಮತ್ತು ಶುದ್ಧ ನೀರು ಮತ್ತು ನಿರ್ಮಲೀಕರಣಕ್ಕೆ ಮತ್ತೆ 13/2/2023 4,000 ರೂಪಾಯಿ ಜಮಾ ಆಯಿತು. ಶಾಲಾ ನಿರ್ವಹಣಾ ವೆಚ್ಚ ಅಂತ ಪ್ರತಿ ಪ್ರಾಥಮಿಕ ಶಾಲೆಗೆ ಅನುದಾನ ಬರ್ತೈತಿ. ಅದು 6,250 ರೂಪಾಯಿ ಪ್ರತಿ ವರ್ಷನೂ ಜಮಾ ಆಗ್ತೈತಿ. ಅದೇ ರೀತಿ ದ್ವಿವೇಳಿ ಸ್ಕೂಲ್ಗೆ 6,250 ರೂಪಾಯಿ 18/3/2023ಕ್ಕೆ ಜಮಾ ಆಗೈತಿ. ಒಟ್ಟು ಇಲ್ಲಿ ಜಮಾ ಅಂತ ಮೊತ್ತ ಅಂದ್ರೆ 32,973 ರೂಪಾಯಿ 50 ಪೈಸೆ ಈ ಒಂದು ದ್ವಿವೇಳಿ ಪ್ರಾಥಮಿಕ ಶಾಲೆಗೆ ಜಮಾ ಆಗೈತಿ. ಅದು ಖರ್ಚಾಗಿದ್ದು ಎಷ್ಟಪ್ಪ ಅಂದ್ರೆ 24,735 ರೂಪಾಯಿ 50 ಪೈಸೆ ಖರ್ಚಾಗಿದೆ. ಅದು ಎದಕ್ಕಪ್ಪ ಅಂದ್ರೆ ಶುದ್ಧ ಕುಡಿಯುವ ನೀರಿಗೆ, ಆಮೇಲೆ ನಿರ್ಮಲೀಕರಣಕ್ಕೆ ಮತ್ತೆ ಶೂ ಮತ್ತು ಸಾಕ್ಷಿಗೆ 24,735 ರೂಪಾಯಿ ಖರ್ಚಾಗೈತಿ ಅಂತ ಮಾಹಿತಿ ಇದೆ. ಇನ್ನು ಉಳಿದದ್ದು ಎಷ್ಟಪ್ಪ ಅಂದ್ರೆ 8,238 ರೂಪಾಯಿ 50 ಪೈಸೆ ಈ ಒಂದು ಶಾಲೆ ಒಳಗೆ ಉಳಿದಿರ್ತಕ್ಕಂಥ ಹಣ. ಇದಿಷ್ಟು ಹಣಕಾಸಿಗೆ ಸಂಬಂಧಪಟ್ಟಂತ ಮಾಹಿತಿ. ಅದೇ ರೀತಿ 2022-23ನೇ ಸಾಲಿನೊಳಗ ಕೆಲವೊಂದು ಕ್ರೀಡಾ ಸಾಮಗ್ರಿಗಳು ಈ ಶಾಲೆ ಒಳಗೆ ಬಂದಿದ್ದಾವೆ. ಅವು ವಾಲಿಬಾಲ್ ನಟ್ಟು, ವಾಲಿಬಾಲ್ ಬಾಲು, ಥ್ರೋಬಾಲು ಹಾಗೂ ರಿಂಗು, ಹ್ಯಾಂಡ್ ಬಾಲ್ ಇವೆಲ್ಲ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗೆ ಆಡ್ಲಿಕ್ಕೆ ಬಂದಿರತಕ್ಕಂಥ ಕ್ರೀಡಾ ಸಾಮಗ್ರಿಗಳು 2022-23 ಒಳಗೆ. ಅದೇ ರೀತಿ ಈ ಒಂದು 2022-23ನೇ ಸಾಲಿನೊಳಗ KRDL ಉಪವಿಭಾಗ ರಾಣೆಬೆನ್ನೂರು ಇವರ ಒಂದು ಅನುದಾನದೊಳಗ ಒಂದು ಮುಖ್ಯೋಪಾಧ್ಯಾಯರು ಇರತಕ್ಕಂಥ ಕೊಠಡಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತಿಯಿಂದ ಒಂದು ಮಕ್ಕಳಿಗೆ ಕಥೆಯನ್ನಾಯಿತು ಹಾಗೂ ವೀರ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾಹಿತಿ ಹೇಳಲಿಕ್ಕೆ ಇತರೆ ಚಟುವಟಿಕೆಗೆ ಒಂದು ಟಿವಿ ಸುತಕ ಈ ಒಂದು ಪ್ರಾಥಮಿಕ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅದೇ ರೀತಿ ಈ ಒಂದು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರು, ಫಿಲ್ಟರ್ ನೀರು ವ್ಯವಸ್ಥೆಯನ್ನು ಸಹ ಒಂದು ವಾಟರ್ ಫಿಲ್ಟರ್ ಅನ್ನು ಸಹ ಗ್ರಾಮ ಪಂಚಾಯತಿಯಿಂದ ಕೊಡುಗೆಯಾಗಿ 2022-23 ಒಳಗೆ ನೀಡಿದ್ದಾರೆ. ಅದೇ ನಂತರ ಈ ಒಂದು ನಾವು ಇನ್ನ 4 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಮಾಡಿದೀವಲ್ಲ, ಅದರಲ್ಲಿ ಈ ಒಂದು ಶಾಲೆಯಲ್ಲಿ ಕಂಡು ಬಂದಂತ ಒಂದು ಉತ್ತಮವಾದ ಕೆಲವೊಂದು ಅಂಶಗಳನ್ನು ಸಹ ನಾವು ಪಟ್ಟಿ ಮಾಡಿದ್ದೀವಿ. ಅವು ಯಾವಪ್ಪ ಅಂದ್ರೆ ಮಕ್ಕಳು ದಿನಾಲು ನಾವು 4 ದಿನ ಬಂದಾಗ ಸಮವಸ್ತ್ರವನ್ನು ಧರಿಸಿ ಶಿಸ್ತಿನಿಂದ ಈ ಒಂದು ಶಾಲೆಗೆ ಆಗಮಿಸುತ್ತಿರುವುದು ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ ಕೆಲವೊಂದು ಈ ಶಾಲೆಯಲ್ಲಿ 2022-23 ಒಳಗ ಹಿಂದೆ ನಮ್ಮ ಮಾಜಿ SDMC ಅಧ್ಯಕ್ಷರು ಶ್ರೇಷ್ಠರಿದ್ದಲ್ಲ ಕೆಲವೊಂದು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವು ಯಾವಪ್ಪ ಅಂತ ಹನುಗೌಡ ಕರೇಗೌಡ ಕಜ್ಗಿ ಇವರು ಒಂದು ಮಕ್ಕಳಿಗೆ ಇಂಗ್ಲಿಷ್ ವ್ಯಾಕರಣವನ್ನು ಸಹ ಕೊಡುಗೆಯಾಗಿ ನೀಡಿದ್ದಾರೆ. ಅದೇ ರೀತಿ ಹನುಗೌಡ ಕಜ್ಗಿ ಇವರು ಸಹ ಅವರು ಒಂದು ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷ್ ನಿಘಂಟುವನ್ನು ದಾನಿಗಳಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಆಶಾ ಮಳೆಯಪ್ಪಗೌಡ ಇವರು ಆಲ್ ಇನ್ ಒನ್ ಎಂಬ ಒಂದು ಇಂಗ್ಲಿಷ್ ಪುಸ್ತಕವನ್ನು ಈ ಮಕ್ಕಳ ಕಲಿಕೆಗೆ ಒಂದು ಉತ್ತಮವಾಗಲಿ ಅಂತ ಹೇಳಿ ಒಂದು ಇದನ್ನ ಕೊಡುಗೆಯಾಗಿ ಪುಸ್ತಕವನ್ನು ನೀಡಿದ್ದಾರೆ. ನಂತರ ದಿನಾಲು ಮಕ್ಕಳ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ನಾವು 4 ದಿನ ನೋಡಿದ ಪ್ರಕಾರ ಸಾಲಾಗಿ ಶಿಸ್ತಿನಿಂದ ಮಧ್ಯಾಹ್ನೋಪಹಾರವನ್ನ ಸೇವಿಸುವುದು ಒಂದು ಉತ್ತಮವಾದ ಶಿಸ್ತು ಅಂತ ಹೇಳಿ ಒಂದು ಉತ್ತಮ ಕಲಿಕಾ ನಿರ್ಣಯದಲ್ಲಿ ನಾವು ಕಂಡುಕೊಂಡಂತ ಮಾಹಿತಿ. ಅದೇ ರೀತಿ ನಾವು ಗ್ರಾಮ ಪಂಚಾಯತಿ ಒಂದು ಅಂಡರ್ನೊಳಗ ಈ ನಿಗ್ಗೇಳಿ ಗ್ರಾಮದೊಳಗೆ ಸಮಗ್ರ ಶಿಕ್ಷಣ ಯೋಜನೆಯನ್ನ
ಭೇಟಿಯಾಗಿವಿ, ಕೆಲವು ಸಮುದಾಯ ಸಂಘಟಕರನ್ನು ಸಹ ಭೇಟಿಯಾಗಿವಿ. ಅವರು ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತಿ, ಬಟ್ ಆದ್ರ ಶಿಕ್ಷಕರ ಕೊರತೆ ಐತಿ, ಇಲ್ಲಿ ಕೆಲವೊಂದು ಅವ್ಯವಸ್ಥೆ ಐತಿ ಅನ್ನೋ ಮಾತನ್ನು ಸಹ ಅದನ್ನ ಹೇಳಿದ್ರು. ಅದೇ ರೀತಿ ಕೆಲವು ಋಣಾತ್ಮಕ ಅಂಶಗಳನ್ನು ಸಹ ನಾವು ಕೆಲವೊಂದು ಪಟ್ಟಿ ಮಾಡಿದ್ದೀವಿ. ಶಾಲೆಯ ಆವರಣದಲ್ಲಿ ಸ್ವಲ್ಪ ಸ್ವಚ್ಛತೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ನಮ್ಮ ಕಂಡುಬಂದಂತ ಮಾಹಿತಿ. ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ನೀರು ಅದಾವು, ಈಗಿನ ಇದ್ರೊಳಗ ಡೆಂಗು ಮಲೇರಿಯಾ ಇರೋದ್ರಿಂದ ಅದನ್ನ ಸ್ವಲ್ಪ ಮುಖ್ಯ ಗುರುಗಳಾಯ್ತು, ಸಹ ಶಿಕ್ಷಕರಾಯ್ತು, ಅದೊಂದು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ಬೇಕಂತ ಹೇಳಿ ನಾವು ಒಂದು ಪಟ್ಟಿ ಮಾಡಿದ್ದೀವಿ. ಅದೇ ರೀತಿ ಶಾಲಾ ಆವರಣದಲ್ಲಿ ಕೆಲವು ಕಡೆ ನೀರು ನಿಂತಿದ್ವಿ, ಎಲ್ಲಿ ಬೇಕಾದಲ್ಲಿ ನೀರು ನಿಂತೈತಿ, ಸ್ವಲ್ಪ ಅದೊಂದು ಸ್ವಲ್ಪ ಕ್ಲೀನ್ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಪಿಡಿಒ ಸರ್ ಅದರ ಮುಖಾಂತರ ನೀವೇನೋ ಕ್ಲೀನ್ ಆಗಿ ಮಾಡ್ಲಿಕ್ಕೆ ಅದನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಅದೊಂದು ಪಟ್ಟಿ ಮಾಡ್ತೀವಿ. ಅದೇ ರೀತಿ ಶಾಲಾ ಮಕ್ಕಳಿಗೆ ವಿಜ್ಞಾನ ಶಿಕ್ಷಕರಿಲ್ಲ, ಗಣಿತ ಶಿಕ್ಷಕರಿಲ್ಲ ಅಂತ ಕೆಲವೊಬ್ರು ನಾವು ಊರೊಳಗೆ ಹೋದಾಗ ಪಾಲಕರು ಇದನ್ನು ಹೇಳಿದ್ರು, ಏನೋ ಅದ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರು. ಆ ಕೊರತೆಯನ್ನು ನೀಗಿಸಬೇಕು, ಹಂಗಾದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗತ್ತಿ, ನಮ್ಮ ದಿವ್ಯಗೇಳಿ ಶಾಲೆ ಇನ್ನೂ ಒಂದಿಟ್ಟು ಅಭಿವೃದ್ಧಿ ಆಗತ್ತೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಹೇಳಿದ್ರು. ಆ ಒಂದು ಶಿಕ್ಷಕರ ಕೊರತೆ ಇದೆ. ಅದೇ ರೀತಿ ನಾವು ಇಲ್ಲಿ ಬಂದಂತಕ್ಕಂತ ಮಾಹಿತಿ ಪ್ರಕಾರ 7 ಕೊಠಡಿ ನೋಡಿದ್ವಿ. 7 ಕೊಠಡಿಯಲ್ಲೂ ಶಿಥಿಲ ವ್ಯವಸ್ಥೆಯಲ್ಲೇ ಅದಾವ, ಎಲ್ಲ ಸೋರ್ತಾವ. ಅಡಿಗೆ ಬಿಸಿ ಊಟ, ಅಡಿಗೆ ಪಾಣಿ ಅಂತೂ ಪೂರ್ತಿ ಒದ್ದೆಯಲ್ಲೇ ಇತ್ತು. ಅದ್ರೊಳಗ ಮಕ್ಕಳಿಗೆ ಊಟ ಮಾಡ್ತಾರ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳು ಊಟ ಮಾಡೋದು ಬಹಳ ಕೇರ್ ಆಗಿರ್ಬೇಕು. ಅದರಿಂದ ಅದೊಂದು ವ್ಯವಸ್ಥೆ ಐತಿ ಅನ್ನೋದ್ರ ಬಗ್ಗೆನೂ ಸಹ ನಾವು ಇದು ಮಾಡಿದ್ವಿ. ಆಮೇಲೆ ಇನ್ನೊಂದು ಬಿಸಿ ಊಟ ತಯಾರು ಮಾಡೋತಕ್ಕಂಥವ್ರು ಯಂತ್ರಾನ್ ಅಂತ ಒಂದು ಬಟ್ಟೆ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಮಕ್ಕಳಿಗೆ ಒಂದು ಉತ್ತಮವಾದ ಊಟ ಮಾಡ್ಲಿಕ್ಕೆ ಅನುಕೂಲ ಆಕತಿ. ಆಮೇಲೆ ಅವರು ಅವ್ಯವಸ್ಥೆ ಸುಸ್ಥಿತಿಯಿಂದ ಸ್ವಲ್ಪ ಸರಿಯಾಗಿ ವ್ಯವಸ್ಥೆ ರೀತಿಯಾಗಿ ಅಡಿಗೆ ಮಾಡಿದ್ರೆ ಇನ್ನೂ ಅನುಕೂಲ ಆಕತಿ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾವು ಕಲೆ ಹಾಕ್ತೀವಿ. ಅದೇ ರೀತಿ ಶಾಲೆಯ ಮಕ್ಕಳಲ್ಲಿ ತರಗತಿಯಲ್ಲಿ ಶಿಸ್ತಿನ ಕೊರತೆ ಇರ್ತದೆ. ಕೆಲವೊಬ್ರು ಬಹಳ ಮಂದಿ ಹೊರಗಡೆಗೆ ಇರ್ತೀವಿ, ಅದಕ್ಕೆ ಸರ್ ಹೇಳಿದ ಪ್ರಕಾರ ಒಳಗಡೆಗೆ ಇದ್ದು ಸ್ವಲ್ಪ ಪಾಠವನ್ನು ಹೆಚ್ಚಿಗೆ ಗಮನ ಹರಿಸಬೇಕು ಅಂತ ಅನ್ನೋದ್ರ ಬಗ್ಗೆನೂ ಸಹ ಇಷ್ಟು ನಮ್ದು ಸಮಗ್ರ ಶಿಕ್ಷಣ ಯೋಜನೆಯ ಬಗ್ಗೆ ಕೆಲವೊಂದು ಮಾಹಿತಿ ವರದಿ ಮಾಡಿದ್ದೇವೆ. ಇದಕ್ಕೆ ಏನಾದರೂ ಬಿಟ್ಟು ಹೋದ್ರೆ ನಾವು ಹೇಳಬೇಕಾಗಿ ತಮ್ಮಲ್ಲಿ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಷತ್ ನಿರ್ದೇಶನಾಲಯ ಬೆಂಗಳೂರು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ನಮ್ದು ಅವಧಿ 2023-24 ಅಂದ್ರೆ ಹೋದನೇ ವರ್ಷದ ಮಧ್ಯಾಹ್ನದ ಉಪಹಾರ ಯೋಜನೆಯ ಅನುದಾನ ಮತ್ತು ಖರ್ಚಾಗಿರ್ತಕ್ಕಂಥ ವರದಿ ಮಂಡನೆ. ಪ್ರಾರಂಭಿಕ ಶುಲ್ಕ 49,800 ರೂಪಾಯಿ 61 ಪೈಸೆ 1/4/2023ರಲ್ಲಿ. ಇದರಲ್ಲಿ ಬಂದಿರತಕ್ಕಂಥ ಒಟ್ಟು ಅನುದಾನ 64,561 ರೂಪಾಯಿ ಅನುದಾನ ಬಂದಿದೆ. ಇದರಲ್ಲಿ 36,088 ರೂಪಾಯಿ ಮೊಟ್ಟೆ, ಬಾಳೆಹಣ್ಣು, ಶೇಂಗಾ ಚಕ್ಕಿ ಇದು ಖರ್ಚಾಗಿರ್ತಕ್ಕಂಥದ್ದು 36,088 ರೂಪಾಯಿ ಖರ್ಚಾಗಿದೆ. ಒಟ್ಟು ಖರ್ಚಾಗಿರ್ತಕ್ಕಂಥ ಅನುದಾನ 81,212 ರೂಪಾಯಿ ಖರ್ಚಾಗಿದೆ. ಒಂದು ವರ್ಷದ ಆರ್ಥಿಕ ಅವಧಿಯಲ್ಲಿ 81,212 ರೂಪಾಯಿ ಖರ್ಚಾಗಿದೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥ ಅನುದಾನ 33,192 ರೂಪಾಯಿ 86 ಪೈಸೆ ಇಲ್ಲಿವರೆಗೂ ಪ್ರಸಕ್ತ ಸಾಲಿನಲ್ಲಿ ಪಾಸ್ ಮಾಡಿ ಉಳಿದಿರ್ತಕ್ಕಂಥ ಅನುದಾನ. ಇನ್ನು ನಾವು ಬಂದಿರತಕ್ಕಂಥ ಅವಧಿಯಲ್ಲಿ ದಾಸ್ತಾನು ಕೇಂದ್ರದಲ್ಲಿ ನಿರ್ವಹಿಸಿರ್ತಕ್ಕಂಥ ಫುಡ್ ಸ್ಟಾಕ್ ಪುಸ್ತಕದಲ್ಲಿ ನಮ್ಮದಾಗಿರುವ ಒಟ್ಟು ಆಹಾರ ಧಾನ್ಯಗಳ ಪ್ರಮಾಣ ಅಕ್ಕಿ 3 ಕ್ವಿಂಟಲ್ 10 kg ಇದೆ, ಬೇಳೆ 2 kg 100 ಗ್ರಾಮ್ ಇತ್ತು. ನಾವು ಬಂದಾಗ ರೀಸೆಂಟ್ ಆಗಿ ನಿನ್ನೆ 28ನೇ ತಾರೀಕಿಗೆ ಮತ್ತೆ 25 kg ಬೇಳೆ ಬಂದಿದೆ. ಎಣ್ಣೆ 9 kg ಇದೆ, ಗೋಧಿ 35 kg ಸ್ಟಾಕ್ ಇದೆ, ಹಾಲಿನ ಪುಡಿ 19 kg ಸ್ಟಾಕ್ ಇದೆ. ಇನ್ನು ಒಂದು ದಿನಕ್ಕೆ ಸರ್ಕಾರ 1 ರಿಂದ 5ನೇ ತರಗತಿಯ ಮಗುವಿಗೆ ₹1.93 ವಿದ್ಯಾರ್ಥಿಗಳಿಗೆ ವೆಚ್ಚ ಮಾಡ್ತಾ ಇದೆ. 6ನೇ ತರಗತಿಯಿಂದ 7ನೇ ತರಗತಿಯವರೆಗೆ ₹2.89 ಒಂದು ದಿನಕ್ಕೆ ಸರ್ಕಾರದಿಂದ ಖರ್ಚಾಗ್ತಾ ಇದೆ. ಇದು ಶಾಲೆಯಲ್ಲಿ ಕಂಡುಬಂದಿರತಕ್ಕಂಥ ಅನುದಾನ ಮತ್ತು ಖರ್ಚಿನ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ನಮಸ್ಕರಿಸುತ್ತಾ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಅಭಿಯಾನ 24-25 ಸಾಲಿನಲ್ಲಿ ದ್ವಿಗೇಳಿ ಗ್ರಾಮ ಪಂಚಾಯತ್ ದಿವ್ಯಹಳ್ಳಿ ಪಂಚಾಯತಿಯಲ್ಲಿ ಏನು ಉತ್ತಮ ಅಂಶಗಳದಾವು, ಏನೇನು ಇಲ್ಲಿ ಲೋಪದೋಷಗಳದವನ್ನ ನಾವು ಒಂದಿಷ್ಟು ಪಟ್ಟಿ ಮಾಡಿದ್ದೇವೆ. ನಿಮ್ಮದು ನಾವು ಪ್ರಸ್ತಾಪಡಿಸ್ತೇವೆ ನೋಡಿ. ಶಾಲಾ ಮಕ್ಕಳಿಗೆ ನಿರಂತರವಾಗಿ ಮಧ್ಯಾಹ್ನದ ಬಿಸಿ ಊಟವನ್ನು ನಿರಂತರವಾಗಿ ನೀಡಲಾಗುತ್ತದೆ. ಶಾಲಾ ಮಕ್ಕಳಿಗೆ ಕಾಲ ಕಾಲಕ್ಕೆ ಮಾತ್ರೆಗಳನ್ನು ಉಪಯೋಗಿಸುತ್ತಾರೆ ಮತ್ತು ವೈದ್ಯಕೀಯ ತಪಾಸಣೆ ಮಾಡಿಸಲಾಗಿದೆ.
ಅಡಿಗೆ ಸಹಾಯಕರು ಮಕ್ಕಳಿಗೆ ಅನುಗುಣವಾಗಿ ಇದ್ದಾರೆ. ಅಡಿಗೆ ಸಹಾಯಕರು ಮಕ್ಕಳಿಗೆ ಎಷ್ಟು ಅದಾವಲ್ಲ ಅವರು ಅವ್ರದ್ದು ಇದಕ್ಕೆ ಅನುಗುಣವಾಗಿ ಇದ್ದಾರೆ. ಶಾಲೆಯಲ್ಲಿ ಬಿಸಿಯೂಟ ಪಡೆಯುವ ಮಕ್ಕಳು ವಹಿಯನ್ನು ನಿರ್ವಹಿಸುತ್ತಾರೆ. ಶಾಲೆಯಾಗ ಎಷ್ಟು ಹುಡುಗರು ಊಟ ಮಾಡ್ತದ್ದು ಅನ್ನೋದನ್ನ ಆ ವಹಿಯನ್ನು ನಿರ್ವಹಿಸಿದ್ದಾರೆ. ಮಾತ್ರೆಗಳನ್ನು ಕೊಡ್ತಾರಲ್ಲ, ಮಾತ್ರೆಗಳಿಗೂ ಸರ್ ಅದನ್ನ ರಿಜಿಸ್ಟರ್ ಇದು ಮಾಡಿದ್ದಾರೆ. ಮಾತ್ರೆಗಳು ಕೊಡೋದು, ತಪಾಸಣೆ ಮಾಡೋದು, ಆಮೇಲೆ ಹುಡುಗರಿಗೆ ಯಾವ ತಿಂಗಳಲ್ಲಿ ಇಂಜೆಕ್ಷನ್ ಮಾಡಿದ್ರು ಅದನ್ನ ವಹಿಗಳನ್ನು ಮಾಡಿದ್ದಾರೆ. ಬಿಸಿ ಊಟಕ್ಕೆ ಸಂಬಂಧಿಸಿದ ಎಲ್ಲಾ ವಹಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಈ ಶಾಲೆಯಲ್ಲಿ. ಮಕ್ಕಳಿಗೆ ಕುಡಿಯಲಿಕ್ಕೆ ಫಿಲ್ಟರ್ ನೀರನ್ನು ಉಪಯೋಗಿಸುತ್ತಾರೆ. ಇಲ್ಲಿ ಫಿಲ್ಟರ್ ನೀರನ್ನ ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಕಂಡು ಬಂದ ಗಂಭೀರ ಅಂಶಗಳು ಏನಂದ್ರೆ, ಬಿಸಿ ಊಟದ ಪರಿಶೀಲನೆ ಮಾಡಿದ ಮುಖ್ಯ ಶಿಕ್ಷಕರು ದಾಖಲಾತಿಯನ್ನು ನಿರ್ವಹಿಸಿರುವುದಿಲ್ಲ. ಬಿಸಿ ಊಟ ಮಾಡಬೇಕಾದ್ರೆ ಪೂರ್ವದಲ್ಲಿ ಒಬ್ಬ ಶಿಕ್ಷಕರ ಊಟ ಮಾಡಬೇಕು, ಅದನ್ನ ನೀವು ಆ ವಹಿಯನ್ನು ನಿರ್ವಹಿಸಿರುವುದಿಲ್ಲ. ಅಡಿಗೆ ಕೋಣೆಗೆ ನಾಮಫಲಕ ಇರೋದಿಲ್ಲ. ಅಡಿಗೆ ಕೋಣೆಗೆ ನಿಮಗೆ ಬಂದ್ಬಿಟ್ಟು ಹೇಳಿ ಸರ, ನಾಮಫಲಕ ಇರೋದಿಲ್ಲ. ಇವತ್ತು ನಾವು ಅಡಿಟಿ ಬಂದವೆ ಎಂದು 3 ದಿನ 4 ದಿನ ಅಷ್ಟೇ ಇಫ್ರಾನ್ ಹಾಕೋಣ ಕೇಳಬೇಡಿ. ಕನಿಷ್ಠ ಅವರು ದಿನ ಡೈಲಿ ಇಫ್ರಾನ್ ಹಾಕೋಣ ಕೇಳಿ. ತೆಲಿಗೆ ಇದು ಬಂದಿದ್ರೆ ಅದನ್ನು ಹಾಕೋಣ ಕೇಳಿ. ಈಗ ನೀವು ನಾವಿವತ್ತೆ ನಿನ್ನೆ ಮೊನ್ನೆ ಬಂದಿದಾಗ ಹಾಕೊಂಡಿದ್ರು, ಇವತ್ತೆಲ್ಲ ಹೋಗಿ ಬಿಚ್ಚಿಟ್ಟಿದ್ರು, ಅದನ್ನ ಹಾಕೋಣ ಕೇಳಿ ಸರ. ಟೋಲ್ ಫ್ರೀ ನಂಬರ್ ಅನ್ನು ಅಡಿಗೆ ಕೋಣೆಯ ಮುಂಭಾಗದಲ್ಲಿ ಬರೆಸ್ಬೇಕು ಸರ್. ಯಾರ ಅಪರಿಚಿತರು ಒಳಗಡೆ ಹೋಗಬಾರ್ದು, ಮಕ್ಕಳು ಸ್ಕೂಲ್ ಅಡಿಗೆ ಕೋಣೆ ಒಳಗೆ ಹೋಗಬಾರ್ದು ಒಂದು ಅಲ್ಲೇ ಟೋಲ್ ಫ್ರೀ ನಂಬರ್ ಇದು ಮಾಡ್ಬೇಕು ಸರ್. ಅದನ್ನ ಬರ್ಸ್ಬೇಕು ಮಾಹಿತಿ ಸೂಚನಾ ಫಲಕನ. ಅಡಿಗೆ ಕೋಣೆ ಮೇಲುಗಡೆ ಸೋರುತ್ತದೆ ಸರ್. ಸೋರಿದ ನೀರು ಈಗ ಸಾರಿದ್ದು ಈಗ ನೀವು ಹೋಗೋಣ, ಸಾರಿನ ತಾಟ ತೆಗೆದಿರ್ತಾರ ಅವರು. ಸಾರಿನ ತಾಟ ಮುಚ್ಚಿದ್ರ ಸಾರು ಹೋಗ್ತದೆ ಅನ್ನೋದು ಗೊತ್ತಿರ್ತದೆ ಅವ್ರಿಗೆ. ಸಾರಿನ ತಾಟ ತೆಗೆದಿರ್ತಾರೆ ಸರ್. ಆ ನೀರು ಹಣ್ಣುತ್ತದೆ ಸರ್ ಅಡಿಗೆ ಕೋಣೆಯಲ್ಲಿ. ಅದೊಂದ್ ಸರ ಅದನ್ನ ಇದು ಮಾಡ್ಕೊಳ್ರಿ. ಅದನ್ನ ನೋಡಿದೇವಿ. ಶಾಲೆಯಲ್ಲಿ ಕೈತೋಟ ಇರೋದಿಲ್ಲ ಸರ್. ಎಷ್ಟು ಬೇಕಾರಲ್ಲ ಈ ಕಡೆ ಇಲ್ಲಿ ಇದಿದೆ ಪೌಷ್ಟಿಕ ಕೈತೋಟ. ಇಲ್ಲಿ ಮಾಡಬಹುದು ಸರ್, ಅಲ್ಲಿ ಮಾಡಬಹುದು. ಆ ದೇವಸ್ಥಾನದ ಮುಂದೆ ಜಾಗ ಇದೆ, ಅಲ್ಲೇ ಕೈತೋಟ ಮಾಡಿದ್ ಸರ್. ಸರ ಅಗ್ನಿಶಾಮಕ ಏನಾರ ಅಗ್ನಿ ಅವಘಡ ಆದ್ರೆ ಅದನ್ನ ನಿರ್ವಹಿಸುತ್ತೆ ಸರ್. ಆಮೇಲೆ ನಿಮಗೆ ಅದ್ರ ಬಗ್ಗೆ ಟ್ರೈನಿಂಗ್ ಇಲ್ಲ. ಯಾರಿಗೆ ಕೊಟ್ಟಿದ್ದಾರೆ ಸರ್ ಟ್ರೈನಿಂಗ್? ಬಂದ್ ಹೇಳಿದ ಸರ್, ಇಲ್ಲಿ ಬಂದ್ ಹೇಳಿದ ಅಂತಂದ್ರೆ ಒಂದು ಇದು ಪಾರ್ಟಿಕಲ್ ಇರ್ತದಂದ್ರೆ ಅದನ್ನ ಹಾಕ್ಬೇಕು ಅಂತ ಹೇಳಿ. ಯಾಕಂದ್ರೆ ಈ ವರ್ಷದ ಅದು ತಡ ಹಿಡಿದ ಸರ್. ಅದು ವರ್ಷ ವರ್ಷದ ಸರ್ ನಾವು ಇದು ಕ್ಲಸ್ಟರ್ ವೈಸ್ ಚಿನ್ಮಂತ ಕೊಟ್ಬಿಡ್ತೇವೆ ಸರ್. ಈ ಸಲ ನಾವು ಕೊಟ್ಟಿದ್ದೀವಿ. ಮನ್ಮನ್ಸಿನ ನಮ್ CRP ಕೇಳಿದ್ದೀವಿ, ಯಾಕೆ ಅಗ್ನಿಶಾಮಕ ನಮ್ಗೆ ಇನ್ನೂ ಕೊಟ್ಟೆ ಇಲ್ಲ ಅಂತ ಅಂದ್ರ ನಮ್ಮ ಇಡೀ ಕ್ಲಸ್ಟರ್ ವತಿಯಿಂದನೂ ಅದು ಚಿನ್ಮಂತ ಇಟ್ ಕೊಡ್ತೇವೆ ಸರ್. ಅವನ್ನ ತಗೊಂಡು ಆ ಮಟ್ಟದ ತುಂಬಿಸ್ಕೊಂಡ್ ಇಡ್ತಾರ ಸರ್. ಆದ್ರೆ ಈ ಸಲ ಯಾಕಂದ್ರೆ ತುಂಬಿಸ್ಕೊಂಡ್ ಇನ್ನೂ ಇಟ್ಟಿಲ್ಲ ಅಂತ ಅಲ್ಲೇನೋ ಸ್ವಲ್ಪ ಸಮಸ್ಯೆ ಇರೋದಕ್ಕೆ ಅದು ಈ ಸಲ ಆಗಿದೆ ಸರ್. ನಾವು ಕೇಳಿದ್ದೇವೆ ಸರ್. ಕಡ್ಡಾಯವಾಗಿ ವರ್ಷನೂ ತಗೊಂಡ್ಬರ್ತಾರ ಸರ್. ವರ್ಷನೂ ತುಂಬಿ ಇಡ್ತಾವ ಸರ್. ಆದ್ರೆ ಈ ಸಲ ಯಾಕೆ ಅವರು ಏನ್ ಗೊತ್ತಾ, ಪರಿಶೋಧನೆ ಮಾಡಕ್ ಬಂದಾಗ ಇಲ್ಲ ಅಂತ ಅಂದ್ರೆ ನಾನು ಮೊನ್ನೆ ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಹೌದು, 30 ದಿವಸ ಕಂಟಿನ್ಯೂ 29 ದಿವಸ ಬಂದು 30 ದಿವಸ ಬಂದಿಲ್ಲ ಅಂದ್ರೆ ಸರ್ ಏನ್ ಮಾಡ್ತಾರೆ, HMI ಇಲ್ಲ ಅಲ್ಲಿ ಅಂತ ಬರ್ದು ಹೋಗ್ತಾರೆ. ಸರ್ ನೀವು ಮುಖ್ಯವಾಗಿ ಅಡಿಗೆ ಮಾಡಿ ಅವಶ್ಯವಾಗಿ 3 ಶಿಕ್ಷಕರು, ಒಬ್ರು ಅತಿಥಿ ಶಿಕ್ಷಕರು, ಇವರಲ್ಲಿ ಒಮ್ಮತದ ಅಭಿಪ್ರಾಯಗಳು ವ್ಯಕ್ತವಾಗಿಲ್ಲ. ಅಂದ್ರೆ ಕಮ್ಯುನಿಕೇಶನ್ ಸರ್. ಸ್ಕೂಲ್ ಅಂದ್ರೆ ಟೀಚರ್ಸ್ ಅಭಿಪ್ರಾಯ ಅಷ್ಟು ಒಂದು ಕಮ್ಯುನಿಕೇಶನ್ ಇರ್ಬೇಕು ಸರ್. ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಇದೆ ನಿಮ್ಮಲ್ಲಿ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಮತ್ತು ಪ್ರಧಾನಮಂತ್ರಿ ಪೋಷಣ ನಿರ್ಮಾಣ ತಂಡದ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಇವಾಗ STMC ಆಗಿರ್ಬೋದು, ಊರಿನ ಗ್ರಾಮಸ್ಥರು ಇದ್ರ ನಿಮ್ಗೆ ಏನಾದ್ರು ಹೊರತು ಮತ್ತೆ ಏನಾದ್ರು ಸಮಸ್ಯೆಗಳಿದ್ರೆ ಸರ್ ಇದ್ರೆ ಅವ್ರ ಜೊತೆ ಹೇಳ್ಬೋದು. ಈಗ ಇಲ್ಲಿ ತನಕ ಸಾಮಾಜಿಕ ಪೋಷಣೆ ವರ್ಧನೆ ಮಾಡ್ಲಿಕ್ಕೆ ಆಗಿರ್ತದೆ. ಈಗ ಶಾಲಾ ಮಕ್ಕಳು ಯಾಕೆ ಶಾಲೆಗೆ ಬರ್ತಾ ಇದ್ದಾರೆ ನಿಮ್ಮಲ್ಲಿ ಚರ್ಚೆ ಆಗ್ತಲ್ಲ. ಕಳೆ ಮಕ್ಕಳು ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಈಗ
ಸರ್ಕಾರ ಈಗ ಸ್ಪಷ್ಟವಾಗಿ ಕಳಿಸಿದ್ದು ಇಲ್ಲಿ ತರ ಹೇಳಿದ್ರು ಏನಂದ್ರೆ ಫೈನಾನ್ಸಿಯಲಿ ಆಯ್ತು. ಮೂಲ ಉದ್ದೇಶ ಏನಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಯಾಕೆ ಕಡಿಮೆ ಆಗ್ತಾರೆ ಇದು ಚರ್ಚೆ ಆಗ್ಬೇಕು ಅಂತಕ್ಕಂಥದ್ದು. ನೀವು ಸ್ಥಳೀಕರು ಮಾತಾಡ್ಬೇಕು. ನಿಮ್ಗೆ ಗೊತ್ತಿರುತ್ತಲ್ಲ ಯಾಕೆ ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಕಳಿಸ್ತಾರೆ ನಿಮ್ಗೆ ಗೊತ್ತಿರುತ್ತೆ. ಏನ್ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ ನಿಮ್ಮಿಂದ ಬರ್ಬೇಕು ಅಂತಕ್ಕಂಥದ್ದು ಈ ಸಲ ಉದ್ದೇಶ ಅದೇ. ನೀವು ಅದನ್ನ ಹೇಳಿದ್ರೆ ಅದನ್ನ ವರದಿಯಲ್ಲಿ ನಾವು ಮತ್ತೆ ಹಾಕಿ ಸರ್ಕಾರಕ್ಕೆ ಕಳಿಸ್ತೀವಿ. ಇಲ್ಲಿ ತರ ಚರ್ಚೆ ಆಗಿದೆ ಸರ್ಕಾರ ಇಷ್ಟು ಕೊಟ್ಟು ಇಷ್ಟು ಖರ್ಚಾಗಿ ಅಷ್ಟೇ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ? ಏನ್ ಬದಲಾವಣೆ ಆಗ್ತದೆ ಸರ್ಕಾರಿ ಶಾಲೆ? ಈಗ ಸರ್ಕಾರ ಇದನ್ನ ಕೇಳ್ತಾ ಇದ್ದಾರೆ. ಸರ್ಕಾರನೇ ಈಗ ಪ್ರೈವೇಟ್ ಸ್ಕೂಲ್ಗಳಿಗೆ ಅನುದಾನ ಕೊಡೋದು, ಅದನ್ನ ಪರ್ಮಿಷನ್ ಕೊಡೋದು ಓಪನಿಂಗ್ ಮಾಡ್ಲಿಕ್ಕೆ ಅದನ್ನ ಕಟ್ ಮಾಡ್ಬೇಕಲ್ಲ. ಅದನ್ನ ಬಿಟ್ರೆ ಇಲ್ಲಿ ಜನ ಬಂದೇ ಬರ್ತಾರೆ. ಅಪ್ ಟು 10th ವರ್ಗುನು, ಅಪ್ ಟು SSLC ವರ್ಗುನು ಎಲ್ಲಾ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅದೇ ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಓದ್ಬೇಕು ಅನ್ನೋ ಒಂದು ಇದನ್ನ ತರಲೇಬೇಕು ಸರ್. ಹಂಗಾದಾಗ ಯಾರೇ ಇರ್ಲಿ ಅವರು ಎಂತಾರೇ ಇರ್ಲಿ ಇದೇ ಶಾಲೆಗೆ ಸೇರ್ಸ್ಬೇಕು. ಅದು ಸರ್ಕಾರ ಅದನ್ನ ಮಾಡ್ಬೇಕು ಸರ್. ಆಕ್ಚುಲಿ ಮಾಡೋದು ಸರ್ಕಾರ ಅಲ್ಲ, ಪರ್ಮಿಷನ್ ಕೊಡ್ಬಾರ್ದು. ಅಂದ್ರೆ ನಿಮ್ದು ಉದ್ದೇಶ ಏನಂದ್ರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಜಾಸ್ತಿ ಪರ್ಮಿಷನ್ ಕೊಡ್ಬಾರ್ದು ಸರ್. ಹೋದ ಸರ್ತಿ ನಾವು STMC ಒಳಗಿದ್ದ ಕೇಳಿದ್ವಿ ಸರ್ ಎಲ್ಲ ಪಾಲಕರನ್ನು ಹೋಗಿ. ನಾವು ಇಲ್ಲ ನಾವು ಇಂಗ್ಲೀಷ್ ಮೀಡಿಯಂಗೆ ಕಳಿಸ್ತೇವೆ, ನಮಗೆ ಉನ್ನತ ಶಿಕ್ಷಣ ಸಿಗ್ತಾ ಇಲ್ಲ ಅಂತಂದು ಹೇಳಿದ್ವಿ ಕೆಲವರು. ಅವ್ರಿಗೆ ನಾವು ಏನೋ ಪ್ರೋತ್ಸಾಹ ಕೊಡೋಕ್ಕಾಗಲ್ಲ ಸರ್. ಅವ್ರಿಗೆ ಯಾಕಂದರೆ ಪ್ರೆಜರ್ ಹಾಕೋಕ್ಕಾಗಲಿಲ್ಲ. ನಾವು ಅಲ್ಲಿ ಸುಮ್ಮನೆ ನಮ್ಮ ಮಕ್ಕಳು ಎಷ್ಟು ಬರ್ತಾರೆ ಅಷ್ಟು. ನೀವು ತಪ್ಪು ತಿಳ್ಕೊಬೇಡಿ. ನಮ್ಮ STMC ಅಧ್ಯಕ್ಷರೇ ಪಾಪ ಒಬ್ಬ ಮಗ ಅದನ್ನ ನಾನೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸ್ಬೇಕ್ರಿ, ಇನ್ನೊಬ್ಬ ಮಕ್ಕಳಂಗೆ ಆಗ್ಬೇಕು ಅನ್ನೋದು ಅವ್ರ ಮಗಳು ಇಲ್ಲಿ ಬಂದ್ರು, ಮಗನ್ನ ಹೋಗಿ ವರ್ಷ ಅಲ್ಲಿ ಹಾಕ್ತಿದ್ರು. ಹೀಗೆ ಎಲ್ಲಾ ಪಾಲಕರಲ್ಲೂ ಏನೋ ಒಂದು ನನಗಿದೆ ಈ ಭಾವನೆ ಸ್ವಲ್ಪ ಪಾಲಕರಲ್ಲಿ ಹೋಗ್ಬೇಕು ಅನ್ಸುತ್ತೆ. ಆ ಭಾವನೆ ಹೋಗುತ್ತೆ ಸರ್. ಹೋಗ್ಲಾಡಿಸಿದಾಗ ಇಲ್ಲಿ ಸರ್ಕಾರಿ ಸ್ಕೂಲ್ಗಳೆಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ. ನೆಕ್ಸ್ಟ್ ಮತ್ತೆ ಮತ್ತೇನು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮಲ್ಲಿ ಗೊತ್ತಿರುತ್ತೆ. ಮಾತ್ರ ಸಂಕೋಚ ಮಾಡ್ಕೊಂತಿದ್ದಾರೆ. ಗಾಡಿ ಸ್ಕೂಲ್ ಇರ್ತಾನೆ ನವೋದಯ ಶಾಲೆ ಯಾವ ಶಾಲೆ ಸರ್ಕಾರಿ ಶಾಲೆ ಮಾತ್ರ ಇಲ್ಲಿ ಆದ್ರೂ ಮಾಡಿ ಅದೇ ತರ ಇಲ್ಲಿ ಆದ್ರೆ ಆದ್ರೂ ಬೆಟರ್. ಅದನ್ನೇ ಕೇಳ್ತೇವೆ ಚರ್ಚೆ ಆಗುತ್ತೆ. ಅದು ಬೆಟರ್. ಅದೇ ಸರ್ಕಾರಿ ಶಾಲೆಗಳನ್ನೇ ಏನು ಪ್ರೈವೇಟ್ ಶಾಲೆಗಳಿಗೆ ಅಂತ ಹಾಕ್ತಾರಲ್ರಿ ಮಕ್ಕಳನ್ನ, ಅದು ಕನ್ನಡ ಸ್ಕೂಲ್ನಾಗ ಆಗುತ್ತೆ. ಇಲ್ಲೇ ಅಂದ್ರೆ ವಸತಿ ಸಹಿತ ಶಾಲೆ ಇತ್ತಂದ್ರೆ ಮಕ್ಕಳು ಇಲ್ಲೇ ಓದ್ತಾರೆ. ಅಂದ್ರೆ ನಾವು ಮನೆಗೆ ಸಾಕಾಗಿ ಆ ಉದ್ದೇಶಕ್ಕಾದ್ರೂ ಹಾಕ್ತಾರ್ರಿ ಮಕ್ಕಳನ್ನ. ನೆಕ್ಸ್ಟ್ ಮತ್ತೆ ಅದೇ ಕಟ್ಟಡಗಳನ್ನ ಬೇಗ ಸ್ವಲ್ಪ ಮಾಡಿಸ್ಬೇಕು ಸರ್. ಏನ್ ಹೇಳ್ತಾರೆ ಈ ವರ್ಷ ಕೊಡ್ತೀವಿ, ಅದಾದ್ರೆ ಆಗದೇ ಅಲ್ಲ ಇಲ್ಲ. ಶುಚಿತ್ವದಲ್ಲಿ ಬರೆದುಬಿಡ್ರಿ ಸರ್ಕಾರ. ನೆಕ್ಸ್ಟ್ ಅಧ್ಯಕ್ಷರು ಈ ಸಭೆ ಉದ್ದೇಶಿಸಿ ಮಾತಾಡ್ತಾರೆ. ಕ್ಯಾಶುವಲ್ ಆಗಿ ಹೇಳ್ತಾರೆ. ಅಧ್ಯಕ್ಷರ ಹಿತನುಡಿಗಳು ಗಿರೀಶ್ ಕೊಲೆಕರ್, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯತ್ ಅಧ್ಯಕ್ಷರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಷದ ನಿರ್ದೇಶನ ಹಾಗೂ ಪ್ರಧಾನಮಂತ್ರಿ ಪೋಷಣಾ ಅಭಿಯಾನ ಇವು ಮೂರು ಸಂಯುಕ್ತ ಆಶ್ರಯದಲ್ಲಿ ದಿವ್ಯೇಳಿಯ ಶಾಲೆಯ ಮಧ್ಯಾಹ್ನ ಒದಗಿಸುವುದ ಯೋಜನೆಯಾಗಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಬರುವಂಥ ಅನುದಾನ ಹಾಗೂ ಶಾಲಾ ಮಕ್ಕಳಿಗೆ ಸಿಗ್ತಕ್ಕಂಥ ಸೌಲಭ್ಯ, ಅದು ಹೇಗೆ ಮಕ್ಕಳಿಗೆ ಸೌಲಭ್ಯ ಸದುಪಯೋಗಪಡಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಸಾಮಾಜಿಕ ಪರಿಶೋಧನಾ ತಂಡದವರು 4 ದಿನಗಳಿಂದ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ವರದಿಯನ್ನು ಮಂಡಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ STMC ಅಧ್ಯಕ್ಷರು, ಮಾಜಿ STMC ಅಧ್ಯಕ್ಷರು ಈಗ ಒಂದೊಂದು ಈ ಶಾಲೆಯಲ್ಲಿ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಐತೆ ಅಂತ ಹೇಳ್ತೀರಂತೆ. ಈಗ ನನಗೆ ತಿಳಿದಿರೋ ಮಟ್ಟಿಗೆ ಉತ್ತಮ ಪರಿಸರ ಬೇಕು. ಈಗ ಪ್ರೈವೇಟ್ ಸ್ಕೂಲಲ್ಲಿ ಜಾಸ್ತಿ ಫೆಸಿಲಿಟಿ ಸಿಗ್ತವೆ. ಈಗ ಮಕ್ಕಳಿಗೆ ಇಲ್ಲಿ ಎಲ್ಲ ಸುಮಾರು 30-40 ವರ್ಷದಿಂದ ಇರ್ತಕ್ಕಂಥ ಬಿಲ್ಡಿಂಗ್ಗಳೇ ಜಾಸ್ತಿ ಈಗ ಪ್ರೈಮರಿ ಶಾಲೆಗಳಿರೋದು ಆಲ್ಮೋಸ್ಟ್ ಸೋರ್ತಾನೆ ಇದಾವು. ಮೊನ್ನೆ ಈಗ
ನಮ್ಮ ತಾಲೂಕಿನಲ್ಲಿ 226 ಗೋಡೆಗಳು ಕೊಟ್ಟಿದ್ದಾರೆ. ತಾಲೂಕು ಪಂಚಾಯತಿ ಈ ವರ್ಷದ ಗ್ರಾಂಟ್ ಎಲ್ಲ ಹಾಕಿ ಅದನ್ನ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈಗ ಈ ಶಾಲೆ ಒಂದು ಉತ್ತಮವಾಗಿ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಸಮುದಾಯದ ಒಂದು ಸಹಭಾಗಿತ್ವವನ್ನು ಹೆಚ್ಚಬೇಕು. ಈಗ ನಾನು ನೋಡಿದ್ದೀನಿ, ಇಲ್ಲಿ ನೋಡಿದ್ರೆ ಕೆರೆನೇ ಇದೆ, ನಾನು ನೋಡೇ ಇಲ್ಲ ಇಂಥ ಶಾಲಿನ. ಎದುರುಗಡೆ ಕೆರೆ ಇರೋದು ಮಕ್ಕಳಿಗೆ ಎಷ್ಟು ಅಂದ್ರೆ ಈಗ ಅಲ್ಲೆಲ್ಲ ಗಿಡ ಗಂಟೆಗಳು ಬೆಳೆದವು, ಸೊಳ್ಳೆ ಗಿಳೆ. ಈಗ ಅದನ್ನು ನನ್ನ ಅನ್ಸ್ಮಟ್ಟಿಗೆ ಅದನ್ನು ಮುಚ್ಚಲಿಕ್ಕೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳಿಲ್ಲ. ಬೇಕಾದ್ರೆ ಅದನ್ನು ಇನ್ನೂ ಬೇಕಾದ್ರೆ 10 ಫೀಟ್ ಆಳ ತೆಗಿಲಿಕ್ಕೆ ನಮ್ಮ ನರೇಗಾ ಯೋಜನೆ ಇದೆ. ಆದ್ರೆ ಮುಚ್ಚಲಿಕ್ಕಿಲ್ಲ. ಮುಚ್ಚಲಿಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಹೆಂಗೂ ನರೇಗಾ ಕೂಲಿಕಾರರು ವರ್ಷ ಕೆರೆ ಹೋಗ್ತಾ ಹೋಗ್ತಾರೆ. ಅದರಲ್ಲಿ ನೀವು ಪೂರೈಕೆ ಮೊತ್ತ ಇಟ್ಕೊಂಡು ಆ ಕೆರೆಯಿಂದ ಮಣ್ಣನ್ನ ಅದನ್ನ ಹಾಕೋತ ಬರ್ಬೇಕು. ಒಂದ್ ಸೈಡಿಂದ ಈ ಸೈಡಿಂದ ಹಾಕೋತ ಬರ್ಬೇಕು. ಮುಗಿಲಿಕ್ಕೆ ಅದನ್ನು 10 ವರ್ಷ ಬೇಕಾವ. ಸರ್ ಅದು ತುಂಬಿತ್ತು ಸರ್, ಈ ಸಲ ನೀರಿಲ್ಲ, ಇಲ್ಲಿ ತುಂಬಿರತ್ತೆ. ಬರ್ದಲ್ಲಿ ಮಾಡ್ಬೋದು. ಸುತ್ತಲೂ ನಾವು ಏನ್ ಮಾಡ್ಬೇಕು ಅಂದ್ರೆ ಇಟ್ಟಿಗೆಯಲ್ಲಿ ಸುತ್ತಲೂ ಕಟ್ಟಬೇಕು. ಕಟ್ಟಿ ಈ ಹೊರಗಿನ ನೀರು ಅಲ್ಲಿ ಬರಂಗ್ ಮಾಡ್ಬೋದು. ಈಗ ಎಮರ್ಜೆನ್ಸಿ ಅಂತ ಅದು ಕ್ಲೀನ್ ಆಗಿ ಮಕ್ಕಳು ಅಲ್ಲೇ ಕೆಳಗೆ ಆಡ್ಬೋದು. ನೀರು ಹೋಗ್ಬಾರ್ದು ಅಲ್ಲಿ, ಆ ನೀರು ಒಣಸ್ಬೇಕಾದ್ರೆ ತಾತ್ಕಾಲಿಕ ಹೇಳಿದ್ದು. ಮುಚ್ಚಬೇಕು ಅಂದ್ರೆ ಸುಮಾರು 10 ವರ್ಷ ಕೆರೆ ಉಳಿತಿದ ಮಣ್ಣನ್ನ ವರ್ಷ ಹಾಕಿ ಬಂದು ಮುಚ್ಚಿದ್ರೆ ಕ್ಲೀನ್ ಆಗಿ ಈ ಶಾಲೆಗೆ ಒಂದು ಉತ್ತಮವಾದ ಆಟದ ಮೈದಾನ ಆಗುತ್ತೆ. ಮತ್ತೆ ಈ ಸಾಮಾಜಿಕ ಪರಿಷದಲ್ಲಿ ಇದರಲ್ಲಿ ಉತ್ತಮ ಅಂಶಗಳನ್ನು ಹೇಳಿದ್ದಾರೆ. ಮತ್ತೆ ತಿದ್ದುಪಡಿ ಮಾಡ್ಕೋಬೇಕಾಗಿರೋದನ್ನು ಸಹ ಹೇಳಿದ್ದಾರೆ. ಮುಂದೆ ನೆಕ್ಸ್ಟ್ ಇಯರ್ಗೆ ಅದನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ದೇಶೀಯ ಸ್ಥಾನಕ್ಕೆ ಉತ್ತಮ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದಂತ ಗಿರೀಶ್ ಕೊಲೆಕರ್ ಈಗ ಒಂದು ಮನವಿ ಪತ್ರವನ್ನು SDMC ಸದಸ್ಯರು, ಅಧ್ಯಕ್ಷರುಗಳು ಮತ್ತು ನಮ್ಮ ಪ್ರಧಾನ ಗುರುಗಳು PDO ಸರ್ವಿಸ್ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಗಿರೀಶ್ ಕೊಲೆಕರ್ ಸರ್ ಕೊಡಬೇಕಾಗಿ ಕೇಳ್ತಾರೆ. ಇನ್ನೊಂದು ಹೇಳ್ತೀನಿ ನಾನು ಚಿಮ್ಮೂರಲ್ಲಿ ಇದ್ದೆ. ಈ ಸಮುದಾಯ ಹೇಗೆ ಕೆಲಸ ಮಾಡ್ಕೊಂತ ಹೇಳ್ತೀನಿ. ಶಾಲೆ ಈಗ ಮಳೆ ಬಂದು ಕಟ್ಟಡ ಬೆಳಗಾವಿ ಬಂತು. ಬೆಳಗಾವಿ ಬಂದು ಈಗ ರಚನೆ ಮಾಡಿದ್ರು. ರಾತ್ರಿನೇ ಪೂರ್ತಿ ಕಟ್ಟಡ ಕೆಡಿದ್ರು. ಕಟ್ಟಡ ಕೆಡಿದಿ DC ಅವರಿಗೆ ಏನಾದ್ರು ಹೋಗಿ ಆವೇದ ಬಂದು ಹೊಸ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿದ್ರು. ಪೂರ್ತಿ ಹೊಸ ಕಟ್ಟಡ ಇರೋದು ಚಿಮ್ಮೂರು ಶಾಲೆ ಯಾವುದು ಹಳೇದಿದೆ. ಅಲ್ಲಿಗೆ ನಾವು ಗ್ರಾಮ ಪಂಚಾಯತ್ನಿಂದ ಅಡಿಗೆ ಕೋಣೆ ಮಾಡ್ಕೊಟ್ಟಿವಿ, ಭೋಜನಾಲಯ ಮಾಡಿದ್ವಿ, ಹೈಟೆಕ್ ಶೌಚಾಲಯ ಮಾಡಿಕೊಟ್ವಿ, ಸುತ್ತಲೂ ಕಾಂಪೌಂಡ್ ಹಾಕೊಟ್ವಿ. ಪೂರ್ತಿ ಹೊಸ ಇರೋದು. ಆಕಾರ ಸಮುದಾಯ ಯೋಚನೆ ಮಾಡಬೇಕು. ಈಗ ರಿಪೇರಿಗಂತೂ ಕೊಟ್ಟಿದ್ದಾರೆ ಇವರು. ಅಡಿಗೆ ಕೋಣೆ ಈಗ ಯಾವಾಗ ಕಟ್ಟಿರೋದ್ರಿ? ಹಳೆಯವರು ಸರ್ 2000 ಏನ್ ಹೇಳ್ರಿ, ಬಹಳ ವರ್ಷದ ಎಷ್ಟಂತ ತಿಳ್ಕೊಬೋದು? 3-4 ಇರ್ಬೇಕು. 3-4 ಅಡಿಗೆ ಬಿಸಿ ಊಟ ಯೋಜನೆ ಬಂದಿದೆ 2003-4. ಯಾಕಂದ್ರೆ ನಮ್ಮಲ್ಲಿ ನರೇಗಾದಲ್ಲಿ ಕನ್ವರ್ಜೆನ್ಸ್ ಇರೋದು ಅಡಿಗೆ ಕೋಣೆ ಮಾಡ್ಬೋದು. ಅಡಿಗೆ ಕೋಣೆಗೆ ಅವರು ಈಗ ಶಿಕ್ಷಣ ಇಲಾಖೆಯಿಂದ ಹಣ ಹಾಕ್ತಾರೆ. ಉಳಿದ ಹಣವನ್ನು ನಾವು ನರೇಗಾದಲ್ಲಿ ಹಾಕಿ ಕಟ್ಬೋದು ಅಡಿಗೆ ಕೋಣೆ. 3 ಲಕ್ಷ ಇದೆ ಸರ್. ನಾವಲ್ಲಿ ಚಿಕ್ಕಮಗಳೂರು ಓನ್ಲಿ 8 ಲಕ್ಷ ಇತ್ತು. 3 ಲಕ್ಷ ಅವ್ರು ಹಾಕಿದ್ರು, 5 ಲಕ್ಷ ನಾವು ನರೇಗಾದಲ್ಲಿ ಮಾಡ್ತೀವಿ. ಸರ್, ಬಸ್ಸಿನ ಸ್ಕೂಲಿಗೂ ಮೇಲೆ ತಗಡು ಹಾಕ್ತಾ ಇದ್ದಾರೆ ಮಾತಾಡ್ಸಿದ್ರೆ ಅವ್ರು ಯಾರು ಬ್ಯಾಂಕಲ್ಲಿ ಹಾಕಿರ್ಬೋದು. ತಾಲೂಕಾ ಯಾವ್ದೋ ಗ್ರ್ಯಾಂಡ್ ಎಲ್ಲ ಈಗ ಮೇಲೆ ರೂಪ್ ತಗಡು ಹಾಕ್ತಾ ಇದ್ದಾರೆ. ಪೂರ್ತಿ ಶಾಲೆಗೆ ಆಗಲ್ಲ. ಯಾವುದೋ ಒಂದು 2 ರೂಮು 3 ರೂಮ್ಗೆ ಮಾಡ್ತಾರೆ. ಯಾಕಂದ್ರೆ ಸಫಿಷಿಯಂಟ್ ಗ್ರಾಂಟ್ ಸಿಗಲ್ಲ. ಎಲ್ಲಾ ಶಾಲೆಗೂ ಕೊಡ್ಬೇಕು. ಒಂದೇ ಶಾಲೆಗೆ ಈಗ 1-2-3 ಶಾಲೆಗೆ ಹಾಕಿ ನಾವು ಗ್ರಾಂಟ್ ಕೊಡ್ತೀವಿ. ಹಂಗಾಗಿ ಯಾರ್ಯಾರು ಕೇಳ್ತಾರ 1 ಕೊಠಡಿ 2 ಕೊಠಡಿ ಹಾಕ್ತಾ ಇದ್ದಾರೆ. ಅವರು ಹಂಚಿನ ಇರ್ತಾರೆ ಸರ್. ಮೇಲೆ ತೆಂಗಿನ ಗಿಡ ಇರ್ತವೆ, ಹಿಂಗಾಗಿ ಕಾಯಿ ಬಿದ್ದು ಹಂಗೆ ಹೊಡಿಬಾರ್ದು ಅನ್ನೋದ್ರಿಂದ ಮಕ್ಕಳು ಎಲ್ಲೇ ಮಾಡ್ತಾ ಇದ್ರೆ ಅಲ್ಲಲ್ಲಿ 1 ಕೋಣೆಗೆ 2 ಕೋಣೆಗೆ ಮಾಡ್ತಾರೆ.
ಶೌಚಾಲಯ ಇದಾವೆ ಐ, ಮಹಿಳೆಯರಿಗೆ ಬೇರೆ 2 ಲಕ್ಷದ್ದು ಪುರುಷರಿಗೆ ಬೇರೆ 2 ಲಕ್ಷ ಮಾಡಿದ್ರೆ ಈಗ ನೀವು ಮೊದಲು ಕೆರೆಯನ್ನ ಕ್ಲೀನ್ ಮಾಡಕ್ಕಾದ್ರು ತರಕಷ್ಟಲ್ಲಿ ಇಲ್ಲ ಅದನ್ನ ಮುಚ್ಚಲಿಕ್ಕಾದ್ರು ಯಾವುದೇ ಸ್ಕೂಲ್ ಆಡಿನ ಮೈದಾನ ಇಲ್ಲ ಇದು ಆಡಿನ ಮೈದಾನ ನೀರು ಬರ್ದಂಗೆ ಕಾಪಾಡ್ಕೊಂಡ್ರೆ ಅದೇ ಮೈದಾನ ಅದಕ್ಕೆ ಮುಂದೊಂದಿದ್ರು ಗ್ರಾಮೀಣ ಅವ್ರು ಮುಚ್ಕೊಂಡು ಹೋಗಿ ವಾಸನ ಹಂಗಂತ ಒಂದ್ 2 ಸಲ ಮುಚ್ಚಿದ್ರು ಸರ್. ಒಂದ್ ವರ್ಷ ಮುಚ್ಚಿದ್ರು ಆ ಕಡೆ ಎಲ್ಲ ಮಧ್ಯಾಹ್ನ ಇದರಿಂದ ಬೇಡ ಅಂತ ಬಿಡ್ತಾರೆ. ಒಳ್ಳೆಯದು ಅಪರಾಧ ಇದನ್ನ ಮಾಡೋ ವಿದ್ಯಾರ್ಥಿ ಅಪೋಸ್ ಮಾಡೋದು ಇಂಥ ಪುಸ್ತಕ ಹೋದ್ರೆ ಯಾಕೆ ಮುಸ್ತೀರ ಅಂತ ಒಬ್ಬ ನಾವು ಮುಖ್ಯ ಫೋಟೋ ಹೊಡಿಕೆ ಫೋಟೋ ಎಲ್ಲ ವಿಡಿಯೋ ಮಾಡಕ್ಕೆ ಇದು ಮಾಡಕ್ಕೆ ಲಾಸ್ಟ್ ಮಾಡ್ಕೊಂಡು ಡಾಕ್ಟರ್ ಸ್ಪೆಸಿಸ್ ಅಂತ ಹೇಳಿ ಸದ್ಯ ಪುಸ್ತಕ ಅಷ್ಟು ಮಳೆಗಾಲ ಈಗ ಪಿಡಿಒ ಸರ್ಗೆ ನಾವು ಕೊಡಬೇಕಾಗಿ ಬೈತಾರಲ್ಲ ಸರ್. ಈಗ ನಮ್ಮ ಶಾಲೆಯ ಅಧ್ಯಕ್ಷರಾದ ಮಕ್ಕಳ ಯಾಕೆ ನುಡಿಗಳನ್ನ ಹೇಳ್ತಾ ಇದಕ್ಕೆ ಸೃಷ್ಟಿ ಇಲ್ಲ ಅಂತ ಅಂದು ನೋಡಿ ಬಂದವರು ಇದು ಬೇಕಿತ್ತ ನಿಮ್ಗೆ ಕೇಳಿಸ್ಕೊಳಕ್ಕೆ ಹೇಳ್ತಾರಲ್ಲ ಒಂದು ದಿವಸ ಆಗಿದೆ SDMC ಹೊಸದಾಗಿ ಈ ಹೊಸದಾಗಿ ಮಾಡ್ಕೊಂಡಿದ್ವಿ. ಹೊಸದಾಗಿ ಮಾಡ್ಕೊಂಡು 2 ತಿಂಗಳಿಗೆ ನಾವು ಹೊರಕ್ಕೆ ಹೋಗಿ ಎಲ್ಲ ನಮ್ಮ ಮಕ್ಕಳು ಯಾಕೆ ಶಾಲೆಗೆ ಕರೆಕ್ಟಾಗಿ ಬರ್ತಾ ಇಲ್ಲ, ಏನು ಬರ್ತಾ ಇದೆ, ನಾವು ಇದೇ ಶಾಲೆಗೆ ಹೋಗಿದ್ದೀವಿ. ನಾವು ಓದೋವತ್ತೆ 150 ಇತ್ತು ಅಷ್ಟೇ, 150-190 ಇತ್ತು. ಕೇಳಿದ್ವಿ ಹೊರಗೆ ಹೋಗಿ ಎಲ್ಲ ನಾಗರಿಕರು ಕೇಳಿದ್ವಿ. ಅವರು ಈಗ ನೋಡಪ್ಪ ನಲಿಕಲಿ ರೂಮು ಎಲ್ಲ ಸೋಲ್ಬೇಕಂತ. ನಮ್ಮ ಹುಡುಗಿ 1ನೇ ಕ್ಲಾಸಿಗೆ ಅಡ್ಮಿಷನ್ ಆಗ್ಬೇಕು. ನಮ್ಮ ಹುಡುಗ ಸಾಫ್ಟು ಈಗಿನ ಮಕ್ಕಳು ಹೆಂಗೆ ಕುತ್ಕೋಬೇಕಪ್ಪ ನಮ್ಮ ಮಳೆಗಾಲದಾಗ ನೀವು ಹೇಳಿದ್ವಿ. ಅದೊಂದು ಕೊರತೆ ಬಂತು. ಅಷ್ಟೇ ಮ್ಯಾಕ ಗಣಿತ ವಿಜ್ಞಾನ ಶಿಕ್ಷಕರಿಲ್ಲ. ಈಗ ಇವತ್ತಿನ ಸಿಚುವೇಶನ್ಗೆ, ಇವತ್ತಿನ ಎಜುಕೇಷನ್ಗೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್ ಇಂಪಾರ್ಟೆಂಟ್ ಈಗಿನ ಎಜುಕೇಷನ್ಗೆ. ಅದೇ ಪರಿಚಯ ನಾವು ಮುಂದೆ ಆಮಕ್ಕ ನೀರಿಂದು ಸರಿಯಾದ ವ್ಯವಸ್ಥೆ ಇಲ್ಲ, ಶೌಚಾಲಯ ಅಡುಗೆ ರೂಮಿಂದು ಅಂತ ಹೇಳಿದ್ವಿ. ಇವು 3 ಕಾರಣ ಇಟ್ಕೊಂಡು ನಾವು ಒಂದು ಮೀಟಿಂಗ್ ಮಾಡ್ಕೊಂಡು ಸ್ಟಾರ್ಟಿಂಗ್ಗೆ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ವಿ. ಸರ್ ಅವರು ಇಲ್ಲ ಯಾವ್ದಾರ ನಮ್ಮ ಮನವಿ ಕೊಡಕ್ಕಂತ ಬಂದಾರ. ಶಿಕ್ಷಕರಿಗೆ 2 ತಿಂಗಳು ಅವಕಾಶ ಕೊಟ್ಟಿವಿ. ಎಲ್ಲ ಹೊರಗೆಲ್ಲ ಹೇಳಿದ್ವಿ, ಎಲ್ಲ ವಾಟ್ಸಪ್ನಾಗ ಎಲ್ಲ ಬಿಟ್ಟವ್ರು ಗ್ರೂಪ್ ಮೇಲೆ. ಆದರೂ ಶಿಕ್ಷಕರು ಸಿಗ್ಲಿಲ್ಲ. ಒಬ್ರು ಬಂದಿದ್ರೆ ಅವರು ಒಬ್ರು ಬಂದು ಸ್ವಲ್ಪ 2 ತಿಂಗಳಿಂದ ನಮ್ಮ ವ್ಯವಸ್ಥೆ ಸರಿ ಹಾಕೊಂಡು ಬಿಟ್ಟು
ಹಂಗಾಗಿ ಅನಿವಾರ್ಯ ಪರಿಸ್ಥಿತಿಯಿಂದ BA B.Ed ಮುಗ್ದನ್ನ ತಗೋಬೇಕಾಗ್ತದೆ. ಅದು ಊರಲ್ಲಿ ಸ್ವಲ್ಪ ಗಲಾಟೆ ಆಗಿ ಮತ್ತು ಪ್ರತಿ ವರ್ಷ ಇದನ್ನ ಮಾಡ್ತೀವಿ. ನೀವು ಒಬ್ಬ ಶಿಕ್ಷಕರು ಹುಡ್ಕೊಂಡ್ಬೇಕಾಗಿಲ್ಲ, ಗಲಾಟೆ ಜಾಸ್ತಿ ಸುಧಾರಿಸಿರೋದು. ಆ ಮುಂದಿನ ವರ್ಷಕ್ಕಾದ್ರೂ ನೀವು ಸ್ವಲ್ಪ ಗಮನ ಕೊಡ್ತಾರೆ. BSc B.Ed ಶಿಕ್ಷಕರು ಸ್ವಲ್ಪ ಒಲಿಸ್ಬೇಕಂತ ಅಷ್ಟೊಂದು ಶಾಲೆಯ ವರ್ಷಗಳಲ್ಲಿ ಸ್ವಲ್ಪ ಕಸ ಬರುತ್ತೆ. ಅದಕ್ಕೆಲ್ಲ ರೌಂಡ್ ಅಪ್ ಅಷ್ಟೊಂದು ಇದು ಶೌಚಾಲಯಕ್ಕೂ ಸ್ವಲ್ಪ ಕ್ಲೀನ್ ಮಾಡ್ಸೋ ಕಡೆ ಒಬ್ಬರಿಗೆ ಸ್ವಲ್ಪ ಮಳೆ ಬಂದು ಸುಣ್ಣ ಬಣ್ಣ ಮಾಡೋದು ಎಲ್ಲ ಕ್ಲೀನ್ ಮಾಡಿದ್ರಲ್ಲಿ ಅಷ್ಟೊಂದು. ಈಗ ನಮ್ಮದು SDMC ಮುದ್ದು ಮಕ್ಕಳು ಶಿಕ್ಷಕರು ಒಂದು ಕಡೆ ಇದ್ರೆ, ನೀವು ಶಿಕ್ಷಣ ಇಲಾಖೆ ಒಂದು ಕಡೆಗೆ ಹೋಗ್ತೀವಿ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗ್ತೀವಿ. ನೀವು ಸ್ವಲ್ಪ ಹೋಗ್ಬಟ್ಟು ಮಾಡಿದ್ರೆ ನಮಗೆ ಚೆನ್ನಾಗಿ ಸ್ವಲ್ಪ ಹುಷಾರಿದ್ದು ಈ ಸಾರಿ ನಮ್ಮ CEO ಏನು ಹೇಳ್ತಾರೆ ಅಂದರೆ, ಅವರು ಜಿಲ್ಲಾ ಪಂಚಾಯತ್ ಗ್ರಾಂಟ್ ಆಗಲಿ ತಾಲೂಕು ಪಂಚಾಯತ್ ಗ್ರಾಂಟ್ ಆಗಲಿ ಹೆಚ್ಚು ಶಾಲೆಗಳು ಬಳಸಬೇಕು ಅಂತ ಹೇಳಿದ್ದಾರೆ. ಶಾಲೆ ಈ ಕಾಂಪೌಂಡ್ ಕಟ್ಟಿದ್ರು ಉಪಯೋಗ ಇಲ್ಲ. ಕೆರೆ ಇರೋದ್ರಿಂದ ಕಾಂಪೌಂಡ್ ಕಟ್ಬೋದು ಶಾಲೆ ಶಾಲಾ ಅಡ್ಜಸ್ಟ್ ಮಾಡಿ ಶೌಚಾಲಯಕ್ಕೆ ಕೊಠಡಿಗೆ ಅನುದಾನ ಹಾಕ್ತಾರೆ. ಸ್ವಲ್ಪ ನೀವು BOರ್ಗಾದ್ರೂ ಎಲ್ಲರ ಜಾಬ್ ಹೇಳ್ಬಿಟ್ರೆ ಗ್ರ್ಯಾಂಡ್ ಕೊಠಡಿ ಕಟ್ಕೊಡ್ತಾರೆ. ಈ ಸಾರಿ ಫುಲ್ ಅನುದಾನ ಅದಕ್ಕೆ ಬಳಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಿಮ್ಮದು ಅಂದ್ರೆ ಸಹಭಾಗಿತ್ವ ಇರ್ಬೇಕು ಸಮುದಾಯ, ಅವಾಗ ಮಾಡಬೇಕಾಗುತ್ತೆ. ಟೀಚರ್ಗಳು ಹೋದ್ರೆ ಕೊಡಲ್ಲ. ನಾವು ಒಂದು ಹೋಟೆಲ್ ನೋಡ್ಕೊಂಡು ಕೊಟ್ಟಲ್ಲ, ಇನ್ನೂ ವಾಪಸ್ ಕೊಟ್ಟೆ ಸ್ವಲ್ಪ ಬಂದಿದ್ರೆ ಮತ್ತೆ ಅಂತ ಹೇಳಿ ನಿಮ್ಮಕ್ಕಿಂತ ಮುಂದಾಗಬೇಕು. ಅದಾಗಿದೆ ಮತ್ತೆ ಇನ್ನೇನಾದ್ರು ಚರ್ಚೆ ಇದೆಯಾ? ಅದನ್ನ ಕೂಡ ಮಾಡ್ತಾರೆ. ಮುಗಿಸೋಣೇನ್ರಿ? ಈಗ ನಮ್ಮ ಶಾಲೆಯ ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು, ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಹಾವೇರಿ, ತಾಲೂಕ್ ಪಂಚಾಯತ್ ಹಿರೇಕೆರೂರು, ಪ್ರಧಾನಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ, ಸಾಮಾಜಿಕ ಪರಿಶೋಧನೆ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಗಿರೀಶ್ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಮತ್ತು SDMC ಅವರ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು, ಅಭಿನಂದನೆಗಳು. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ SDMC ಅವರ ಪರವಾಗಿ, ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ಗ್ರಾಮದವರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು, ಅಭಿನಂದನೆಗಳು. ಮತ್ತು ಈ ಕಾರ್ಯಕ್ರಮದ 2 ಯೋಜನೆಯ ಕಾರ್ಯಕ್ರಮದ ಅಧಿಕಾರಿಗಳಾದಂತಹ ಅಧಿಕಾರಿಗಳು ಈ 4 ದಿನ ಕಾರ್ಯಕ್ರಮವನ್ನ ಮಾಡಿ ವರದಿಯನ್ನ ಸಲ್ಲಿಸಿ ಇಲ್ಲಿ ಆಗು ಹೋಗುಗಳನ್ನ ಸಲ್ಲಿಸಿರತಕ್ಕಂತಹ ಕಾರ್ಯ ನಡೆಸಿರ್ತಕ್ಕಂತ ಮಂಜುನಾಥ್ ಸರ್ಗೂ ಮತ್ತ ರಾಕೇಶ್ ಸರ್ಗೂ, ರವೀಂದ್ರ ಗುಡ್ಡಪ್ಪ ಸರು, ಮಾಂತೇಶ್ ಸರು, ಇವ್ರಿಗೆಲ್ಲರಿಗೂ ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವರದಿಯನ್ನ ಸಲ್ಲಿಸಿ ವರದಿಯನ್ನ ತಗೊಂಡಿರ್ತಕ್ಕಂತ ಎಲ್ಲ ಅಧಿಕಾರಿಗಳಿಗೂ SDMC ಅವರ ಪರವಾಗಿ, ನಮ್ಮ ಶಾಲಾ ವೃಂದದ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು. ಅದೇ ರೀತಿ ನಮ್ಮ ಶಾಲಾ ಸುಧಾರಣೆಗೆ ನಾನು ಈಗ ಹೊಸದಾಗಿ ಅಧ್ಯಕ್ಷರಾಗಿದ್ದೀನಿ. ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳಿರ್ತಕ್ಕಂಥ ನಮ್ಮ ಶಾಲಾ SDMC ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಬಾಕಿ ಸದಸ್ಯರು ಎಲ್ಲರೂ ಆಗಮಿಸ್ತಾರೆ. ಇವರಿಗೆಲ್ಲರಿಗೂ ನಮ್ಮ ಶಾಲಾ ಪರವಾಗಿ, ಸಿಬ್ಬಂದಿಯವರ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು, ಅಭಿನಂದನೆಗಳು. ನಮ್ಮ ಶಾಲೆಯ ಪೋಷಕರಾಗಿ ಮಂಜುನಾಥ ಮತ್ತು ಆಶಾ ಮೇಡಮ್ ಇವರು ಆಗಮಿಸಿದ್ದಾರೆ. ಇವ್ರಿಗೂ ಕೂಡ
STMC ಅವರ ಪರವಾಗಿ ಮತ್ತು ಶಾಲಾ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು, ಅಭಿನಂದನೆಗಳು. ಮತ್ತು ನಮ್ಮ ಶಾಲೆಯ ಪ್ರಧಾನ ಗುರುಗಳು ಈ 4 ದಿನದ ಕಾರ್ಯಕ್ರಮಕ್ಕೆ ವರದಿಗಾರರಿಗೆ ಸಲಹೆಯನ್ನ ನೀಡಿದಾರ. ಅವರಿಗೂ ಕೂಡ ಮುದ್ದು ಮಕ್ಕಳ ಪರವಾಗಿ STMC ಅವರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು, ಅಭಿನಂದನೆಗಳು. ಮತ್ತ ನಮ್ಮ ಶಾಲೆಯ ಅತಿಥಿ ಶಿಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ. ಅವರಿಗೂ ಕೂಡ ವಂದನೆಗಳನ್ನ ಮಕ್ಕಳ ಪರವಾಗಿ ನಮ್ಮ ಸಿಬ್ಬಂದಿಯವರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು, ಅಭಿನಂದನೆಗಳು. ಪ್ರತಿನಿತ್ಯ ನಮಗೆ ಬಿಸಿ ಊಟವನ್ನ ತಯಾರಿಸತಕ್ಕಂತ ನನ್ನ ಸಹೋದರಿಯರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಈ ಮೇಲೆ ಆಗಮಿಸಿರ್ತಕ್ಕಂತ ಎಲ್ಲ ಅಧಿಕಾರಿಗಳ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು, ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ರೂವಾರಿಯಾದಂತ ನನ್ನ ನಲ್ಮೆಯ ಮುದ್ದು ಮಕ್ಕಳಿಗೂ ಕೂಡ STMC ಮತ್ತು ಅಧಿಕಾರಿಗಳ ಪರವಾಗಿ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಈ ವಂದನಾ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದಾದ ಮೇಲೆ ಹೊರಗಡೆ ನಮ್ಮ ಶಾಲೆಯ ಆವರಣದಲ್ಲಿ ಗ್ರೂಪ್ ಫೋಟೋ ಎಲ್ಲರೂ ಭಾಗವಹಿಸಿ ಮತ್ತು ಮಕ್ಕಳ ಸಮೇತ ಒಂದು ಗ್ರೂಪ್ ಫೋಟೋ ಮಳೆ ಇಲ್ಲ ಸರ್, ಈಗ ಮಳೆ ಇಲ್ಲ, ಇವಾಗಲೇ ಮಾಡ್ತೀವಿ.